ಸ್ನೇಹಿತರೆ, ನಾವಿವಾಗ ನೋಡ್ತಿರುವ ಮೂವಿ ತುಂಬಾನೇ ಥ್ರಿಲ್ಲಿಂಗ್ ಆಗಿರುವಂತ ವೆನಮ್ ದ ಲಾಸ್ಟ್ ಡ್ಯಾನ್ಸ್. ಈ ಮೂವಿನಲ್ಲಿ ಸಿಂಬೋರ್ಸ್ಗಳು ಅವುಗಳ ಪ್ರಾಣನ ಕಾಪಾಡ್ಕೊಳ್ಳೋದಕ್ಕೆ ಭೂಮಿಗೆ ಬಂದಿರ್ತವೆ. ಅವುಗಳನ್ನ ಸಾಯಿಸೋದಕ್ಕೆ ನಲ್ ಜೊನೋಫೇಸಸ್ ಅನ್ನೋ ಮಾನ್ಸ್ಟರ್ ಗಳನ್ನ ಕಳ್ಸಿರ್ತಾನೆ. ಆ ಮಾನ್ಸ್ಟರ್ ಗಳು ಸಿಂಬೋರ್ಸ್ ಗಳನ್ನ ಸಾಯಿಸ್ತವ ಇಲ್ವಾ ಅನ್ನೋದೇ ಈ ಮೂವಿನಲ್ಲಿ ಇರುವಂತ ಸ್ಟೋರಿ. ಖಂಡಿತವಾಗ್ಲೂ ಈ ಮೂವಿ ತುಂಬಾನೇ ಅದ್ಭುತವಾಗಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ನಲ್ನ ತೋರಿಸ್ತಾರೆ. ಅವನ ಸುತ್ತೆಲ್ಲ ಜೊನೋಫೇಸಸ್ ಅನ್ನೋ ಮಾನ್ಸ್ಟರ್ ಗಳಿರ್ತವೆ. ಈ ನಲ್ ಒಂದು ಕ್ಲಿಂಟರ್ ಅನ್ನೋ ಪ್ಲಾನೆಟ್ ನಲ್ಲಿ ಬಂದಿಯಾಗಿರ್ತಾನೆ. ಅವಾಗ ಅವನೇ ಕ್ರಿಯೇಟ್ ಮಾಡಿರುವಂತ ಜೊನೋಫೇಸಸ್ ಅನ್ನೋ ಮಾನ್ಸ್ಟರ್ ಗಳಿಗೆ ಅವನ ಹಳೆ ಕತೆನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇನಂದ್ರೆ, ನನ್ನ ಹೆಸರು ನಲ್ ಅಂತ, ನಾನು ಕತ್ತಲೆ ಪ್ರಪಂಚದ ದೇವತೆ. ನನ್ನಿಂದ ಯಾರು ಕೂಡ ಬಚಾವಾಗೋದಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಬಹಳ ದಿನಗಳ ಹಿಂದೆ ನಾನು ನನ್ನ ರಾಜ್ಯನ ಮುನ್ನಡೆಸ್ತಾ ಇರ್ಬೇಕಾದ್ರೆ ನನ್ನ ಸಹಜೀವನದ ಸಿಂಬೋರ್ಸ್ ಮಕ್ಕಳುಗಳೆಲ್ಲ ನನಗೆ ದ್ರೋಹ ಮಾಡಿ ನನ್ನನ್ನ ಈ ಜಾಗದಲ್ಲಿ ಬಂಧಿಸಿಟ್ಟಿದ್ದಾರೆ. ಆದ್ರೆ ಅಂತಿಮವಾಗಿ ಕೋಡೆಕ್ಸ್ ಇವಾಗ ಅಸ್ತಿತ್ವಕ್ಕೆ ಬಂದಿದೆ. ಈ ಕೋಡೆಕ್ಸ್ ನನ್ನ ಸ್ವಾತಂತ್ರ್ಯದ ಕೀಲಿಕೈಯಾಗಿದೆ. ಅದರಿಂದ ನಾನು ಈ ಬಂಧನದಿಂದ ಬಿಡುಗಡೆ ಆಗಬಹುದು. ಅದರಿಂದ ನನ್ನ ಆದೇಶ ಏನಂದ್ರೆ, ಇವಾಗ ಕೂಡಲೇ ನೀವೆಲ್ಲ ಈ ಬ್ರಹ್ಮಾಂಡದ ಮೂಲೆ ಮೂಲೆಗಳಿಗೆ ಹೋಗಿ ಕೋಡೆಕ್ಸ್ ನ ಹುಡುಕಿ ನನ್ನ ಹತ್ರ ತನ್ನಿ. ನೀವೇನಾದ್ರೂ ಕೋಡೆಕ್ಸ್ ನ ನನಗೆ ತಂದ್ಕೊಟ್ರೆ ನಾನು ಇದರಿಂದ ಬಿಡುಗಡೆ ಆಗಿ ನನ್ನ ಸಿಂಬೋರ್ಸ್ ನ ಮಕ್ಕಳುಗಳನ್ನೆಲ್ಲ ನಾಶ ಮಾಡಿ ನನ್ನ ಪ್ರಾಣನ ಉಳಿಸ್ಕೋತೀನಿ. ಹಾಗೆ ನಿಮ್ಗಳಿಗೆಲ್ಲ ಒಂದೊಳ್ಳೆ ಬಹುಮಾನನ ಕೊಡ್ತೀನಿ ಅಂತ ಹೇಳ್ತಾನೆ. ಅದರಿಂದ ಅಲ್ಲಿದ್ದ ಜೊನೋಫೇಸಸ್ ಮಾನ್ಸ್ಟರ್ ಏಲಿಯನ್ಗಳು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಕೋಡೆಕ್ಸ್ ನ ಹುಡ್ಕೊಂಡು ಭೂಮಿ ಕಡೆ ಹೋಗ್ತವೆ. ನೆಕ್ಸ್ಟ್ ನಲ್ಲಿ ನಮ್ಗೆ ಎಡಿನ ತೋರಿಸ್ತಾರೆ. ಅವನು ಒಂದು ಪಬ್ ನಲ್ಲಿ ಕೂತ್ಕೊಂಡು ಡ್ರಿಂಕ್ಸ್ ಮಾಡ್ತಾ ಬಾರ್ ಟೆಂಡರ್ ಜೊತೆ, ನಿಮಗೆ ಗೊತ್ತಾ ಏಲಿಯನ್ಗಳು ಡ್ರಿಂಕ್ಸ್ ಮಾಡ್ತವೆ, ಹಾಗೆ ಅವುಗಳಿಗೆ ಚಾಕ್ನ ಅಂದ್ರೆ ತುಂಬಾನೇ ಇಷ್ಟ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಆ ಬಾರ್ ಟೆಂಡರ್, ಈ ಸಿಂಬೋರ್ಸ್ ಏಲಿಯನ್ಗಳು ನನ್ನ ಫ್ಯಾಮಿಲಿ 5 ವರ್ಷಗಳಿಂದ ಕಾಣಿಯಾಗೋ ತರ ಮಾಡಿದವೆ ಅಂತ ಹೇಳ್ತಾನೆ. ಅವಾಗ ಎಡಿ ಬಾಡಿ ಒಳಗಡೆಯಿಂದ ಒಂದು ಅನ್ವಿಸಿಬಲ್ ವಾಯ್ಸ್ ಬರುತ್ತೆ. ಆ ವಾಯ್ಸ್ ನನಗೆ ಇನ್ನೂ ಡ್ರಿಂಕ್ಸ್ ಬೇಕು ಅಂತ ಹೇಳಿ ಆ ಪಬ್ ಕೌಂಟರ್ ಒಳಗಡೆ ಬರ್ತಾನೆ. ಅವಾಗ ಎಡಿ ಬಾಡಿ ಒಳಗಡೆಯಿಂದ ಬ್ಲಾಕ್ ಕಲರ್ ಮಲ್ಟಿಪಲ್ ಹ್ಯಾಂಡ್ಸ್ ಗಳು ಹೊರಗಡೆ ಬಂದು ಆ ಕೌಂಟರ್ ನಲ್ಲಿದ್ದ ಡ್ರಿಂಕ್ಸ್ ಗಳು, ಐಸ್ ಕ್ಯೂಬ್ ಗಳು ಮತ್ತೆ ಲೆಮನ್ಸ್ ಗಳನ್ನ ತಗೊಂಡು ಒಂದು ಡಿಫರೆಂಟ್ ಆಗಿರುವಂತ ಡ್ರಿಂಕ್ಸ್ ನ ರೆಡಿ ಮಾಡುತ್ತೆ. ಅದನ್ನ ನೋಡಿದ ಬಾರ್ ಟೆಂಡರ್ ತುಂಬಾನೇ ಆಶ್ಚರ್ಯದಿಂದ, ನಿಮ್ಗೆ ಇಷ್ಟೊಂದು ಕೈಗಳು ಎಲ್ಲಿಂದ ಬಂತು ಅಂತ ಭಯ ಪಡ್ಕೊಂಡು ಅವನು ಅಲ್ಲಿಂದ ಹೋಗ್ತಾನೆ. ಅವಾಗ ಪಬ್ನ ಟಿವಿನಲ್ಲಿ ಒಂದು ನ್ಯೂಸ್ ಬರ್ತಾ ಇರುತ್ತೆ. ಅದೇನಂದ್ರೆ, ಡಿಟೆಕ್ಟಿವ್ ಪ್ಯಾಟ್ರಿಕ್ ಮುಲಿಗನ್ ಸತ್ತಿರೋದ್ರ ಬಗ್ಗೆ ವಿಚಾರಣೆ ಮಾಡಲು ಪೊಲೀಸ್ನವರು ಎಡಿ ಬ್ರೋಕ್ ನ ಹುಡುಕ್ತಾ ಇದಾರೆ. ಅವರು ಎಷ್ಟು ದಿನ ಕಾನೂನಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಕಾಲವೇ ಉತ್ತರಿಸುತ್ತೆ ಅಂತ ಹೇಳ್ತಿರ್ತಾರೆ. ಆ ನ್ಯೂಸ್ ನ ನೋಡಿದ ಎಡಿ, ಇವ್ರುಗಳೆಲ್ಲ ಮುಲಿಗನ್ನ ನಾನೇ ಸಾಯಿಸಿದ್ದೀನಿ ಅಂತ ಅನ್ಕೊಂಡಿದ್ದಾರೆ, ನಾನು ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅವಾಗ ಅವನ ಬಾಡಿ ಒಳಗಡೆ ಇರುವಂತ ಅನ್ವಿಸಿಬಲ್ ಶಕ್ತಿ ಎಡಿಗೆ, ಹಾಗಾದ್ರೆ ನಿನ್ನ ಫೋಟೋನೆಲ್ಲ ಪೊಲೀಸ್ನವರು ಈ ಸಿಟಿ ಒಳಗಡೆ ಎಲ್ಲ ಪೋಸ್ಟ್ ಮಾಡುವ ಸಾಧ್ಯತೆ ಇದೆ ಅಂತ ಹೇಳುತ್ತೆ. ಅವಾಗ ಎಡಿ ಅವನ್ ಮುಂದೆ ಇರುವಂತ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿನ ನೋಡಿ, ನಾವು ಇವಾಗ ಕೂಡಲೇ ನ್ಯೂಯಾರ್ಕ್ ಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಅಲ್ಲಿಂದ ಹೊರಡ್ತಾನೆ. ಅವಾಗ ಅವನ ಬಾಡಿ ಒಳಗಡೆ ಇರುವಂತ ಅನ್ವಿಸಿಬಲ್ ಶಕ್ತಿ ಬಾರ್ ಟೆಂಡರ್ ಗೆ ಒಂದು ಕಾಯಿನ್ ಇಡುತ್ತೆ. ಆ ಕಾಯಿನ್ ಜೊತೆ ಆ ಶಕ್ತಿಯ ಸ್ವಲ್ಪ ಪಾರ್ಟ್ ಅಂಟ್ಕೊಂಡಿರುತ್ತೆ. ಸ್ನೇಹಿತರೆ, ಎಡಿ ಬಾಡಿ ಒಳಗಡೆ ಇರುವಂತ ಶಕ್ತಿ ಬೇರೆ ಯಾವುದು ಅಲ್ಲ, ಅದೇ ವೆನಮ್. ಅಂದ್ರೆ ನಲ್ ಕಂಡಿಡಿದಿರುವಂತ ಸಿಂಬೋರ್ಸ್ ಗಳಲ್ಲಿ ವೆನಮ್ ಕೂಡ ಒಂದು. ಈ ಸಿಂಬೋರ್ಸ್ ಗಳಿಗೆ ಯಾವುದೇ ತರಹದ ರೂಪ ಇರೋದಿಲ್ಲ. ಅದರಿಂದ ಅವುಗಳು ಯಾವ್ದಾದ್ರು ಜೀವಿಗಳ ಬಾಡಿ ಒಳಗಡೆ ಸೇರ್ಕೊಂಡು ಜೀವಿಸೋದಕ್ಕೆ ಇಷ್ಟಪಡ್ತವೆ. ಹಾಗಾಗಿ ವೆನಮ್ ಇವಾಗ ಎಡಿ ಬಾಡಿ ಒಳಗಡೆ ಸೇರ್ಕೊಂಡಿದೆ. ಈಗಿರ್ಬೇಕಾದ್ರೆ ಎಡಿ ಆ ಪಬ್ ಇಂದ ಹೊರಗಡೆ ಬರ್ತಿರ್ಬೇಕಾದ್ರೆ ಸಿಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗ್ತಿರುತ್ತೆ. ಆದ್ರೂ ಕೂಡ ಎಡಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಹಾಗೆ ಸ್ವಲ್ಪ ಮುಂದೆ ಬರ್ತಿರ್ಬೇಕಾದ್ರೆ ಅವನ ಪಕ್ಕದಲ್ಲಿರುವಂತ ಬಿಲ್ಡಿಂಗ್ ಒಳಗಡೆ ನಾಯಿಗಳು ಬಗ್ಳುತ್ತಿರುವಂತಹ ಸೌಂಡ್ ಕೇಳುತ್ತೆ. ಅದರಿಂದ ಎಡಿ ಆ ನಾಯಿಗಳು ಸೌಂಡ್ ಮಾಡ್ತಿರುವಂತ ಬಿಲ್ಡಿಂಗ್ ಒಳಗಡೆ ಬಂದು ನೋಡಿದ್ರೆ ಅಲ್ಲಿ ತುಂಬಾ ನಾಯಿಗಳನ್ನ ಬೋನ್ ಒಳಗಡೆ ಕೂಡಾಕಿರ್ತಾರೆ. ಆ ನಾಯಿಗಳನ್ನು ನೋಡಿ ಎಡಿ ಬಾಡಿ ಒಳಗಡೆ ಇರುವಂತ ವೆನಮ್, ಈ ನಾಯಿಗಳು ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾವೆ, ಇವುಗಳನ್ನ ನಾವು ಈ ಬೋನಿಂದ ಹೊರಗಡೆ ಬಿಡೋಣ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಆ ನಾಯಿಗಳನ್ನ ಬೋನ್ ಒಳಗಡೆ ಕೂಡಾಕಿರುವಂತ ಗ್ಯಾಂಗ್ಸ್ಟರ್ ಗಳು ಬಂದು, ಎಡಿಗೆ ನೀನು ತಪ್ಪ ಜಾಗಕ್ಕೆ ಬಂದಿದ್ಯಾ, ಈ ಜಾಗ ನಮ್ದು ಅಂತ ಹೇಳ್ತಾರೆ. ಅದಕ್ಕೆ ಎಡಿ, ನೋಡಿ ನನ್ನ ಬಾಡಿ ಒಳಗಡೆ ತುಂಬಾನೇ ಡ್ರಿಂಕ್ಸ್ ಮಾಡಿರುವಂತ ಒಂದು ಕ್ರೂರ ಪ್ರಾಣಿ ಇದೆ, ಅದು ನಿಮ್ಮನ್ನೆಲ್ಲ ಬಾಸ್ಕೆಟ್ ಬಾಲ್ ತರ ಮಾಡ್ಕೊಂಡು ಆಟ ಆಡ್ಬಿಡುತ್ತೆ, ಸುಮ್ನೆ ನನ್ನ ಮಾತನ್ನ ಕೇಳಿ ಈ ನಾಯಿಗಳನ್ನ ಇವಾಗ್ಲೇ ಹೊರಗಡೆ ಬಿಡಿ ಅಂತ ಹೇಳ್ತಾನೆ. ಅದಕ್ಕೆ ಆ ಗ್ಯಾಂಗ್ಸ್ಟರ್ ನ ಲೀಡರ್, ನಮ್ಮೊಳಗೂ ಕೂಡ ತುಂಬಾನೇ ಕ್ರೂರವಾಗಿರುವಂತ ಪ್ರಾಣಿ ಇದೆ, ಅದು ನಿನ್ನನ್ನ ಸುಮ್ನೆ ಬಿಡೋದಿಲ್ಲ ಅಂತ ಹೇಳ್ತಾನೆ. ಅವಾಗ ಅಲ್ಲಿದ್ದಂತಹ ಗ್ಯಾಂಗ್ಸ್ಟರ್ ಗಳೆಲ್ಲ ಎಡಿ ಕಡೆ ಗನ್ನ ಏಮ್ ಮಾಡಿ ನಿಂತ್ಕೋತಾರೆ. ಅದರಿಂದ ಎಡಿ ಅವ್ರಗಳಿಗೆಲ್ಲ, ನೋಡಿ ನಿಮ್ಗಳಿಗೆ ಮತ್ತೊಂದ್ಸಲ ಹೇಳ್ತಾ ಇದೀನಿ, ನನ್ ಮಾತನ್ನ ನೀವುಗಳು ಕೇಳಿದ್ರೆ ನಿಮ್ ಜೀವ ಉಳಿಯುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಆ ಗ್ಯಾಂಗ್ಸ್ಟರ್, ನಮ್ಗಳ ಜೀವದ ಕತೆ ಹಾಗಿರ್ಲಿ, ಇವಾಗ ನಿನ್ ಜೀವನ ಯಾರು ಬಂದ್ ಕಾಪಾಡ್ತಾರೆ ನೋಡೋಣ ಅಂತ ಹೇಳಿ ಎಡಿ ಕೆನ್ನೆನ ಚಾಕುಯಿಂದ ಕಟ್ ಮಾಡ್ತಾ ಇರ್ತಾನೆ. ಅವಾಗ ಎಡಿ ಬಾಡಿ ಒಳಗಡೆ ಇರುವಂತ ವೆನಮ್ ಅವನನ್ನ ಅಲ್ಲಿಂದ ಜೋರಾಗಿ ಒದಿಯುತ್ತೆ. ಅದರಿಂದ ಉಳ್ದವ್ರೆಲ್ಲ ಎಡಿ ಕಡೆ ಶೂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಎಡಿ ಪೂರ್ತಿಯಾಗಿ ವೆನಮ್ ಆಗಿ ಕನ್ವರ್ಟ್ ಆಗ್ತಾನೆ. ಅದರಿಂದ ಅವನಿಗೆ ಬುಲೆಟ್ಸ್ ಗಳಿಂದ ಏನೂ ಆಗೋದಿಲ್ಲ. ಹಾಗೆ ವೆನಮ್ ಬೋನ್ ಒಳಗಡೆ ಇರುವಂತ ನಾಯಿಗಳನ್ನೆಲ್ಲ ಹೊರಗಡೆ ರಿಲೀಸ್ ಮಾಡುತ್ತೆ. ಅದರಿಂದ ಆ ನಾಯಿಗಳೆಲ್ಲ ಗ್ಯಾಂಗ್ಸ್ಟರ್ ಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಅವಾಗ ಎಡಿ ಮತ್ತೆ ವೆನಮ್ ಇಬ್ರು ಸೇರಿ ಆ ಗ್ಯಾಂಗ್ಸ್ಟರ್ ಗಳಿಗೆ ಸಖತ್ ಹೊಡೆದು ಅವ್ರಗಳನ್ನೆಲ್ಲ ವೆನಮ್ ಅದರ ಮಲ್ಟಿ ಹ್ಯಾಂಡ್ಸ್ ಗಳಿಂದ ಇಟ್ಕೊಳ್ಳುತ್ತೆ. ಅವಾಗ ಆ ಗ್ಯಾಂಗ್ಸ್ಟರ್ ನ ಲೀಡರ್, ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ನಾನು ವೆನಮ್ ಅಂತ ಹೇಳಿ ಅವರ ತಲೆಗಳನ್ನೆಲ್ಲ ತಿಂದಾಕ್ಬಿಡುತ್ತೆ. ಅದಾದ್ಮೇಲೆ ಎಡಿ ಪೊಲೀಸ್ ಇಲ್ಲಿಗೆ ಬರೋಷ್ಟರಲ್ಲಿ ನಾವು ಈ ಜಾಗನ ಖಾಲಿ ಮಾಡೋಣ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾ ಇರ್ತಾನೆ. ಅವಾಗ ಅವ್ನು ರಿಲೀಸ್ ಮಾಡಿರುವಂತ ನಾಯಿಗಳೆಲ್ಲ ಅವನ ಹಿಂದೆನೆ ಹೋಗ್ತಾ ಇರ್ತವೆ. ಅದೇ
ಸಮಯದಲ್ಲಿ ಅಲ್ಲಿಗೆ ನಲ್ ಕಳ್ಸಿರುವಂತ ಜೊನೋಫೇಸಸ್ ಮಾನ್ಸ್ಟರ್ ಏಲಿಯನ್ ಬಂದು ಎಡಿ ಕಡೆ ನೋಡ್ತಾ ಇರುತ್ತೆ. ಆ ಪ್ರಾಣಿ ಎಡಿ ಬಾಡಿ ಒಳಗಡೆ ಇರುವಂತ ವೆನಮ್ ನ ಹುಡುಕ್ತಾ ಇರುತ್ತೆ. ಅದು ಯಾಕೆ ಅಂತ ಮುಂದೆ ನಮ್ಗೆ ಗೊತ್ತಾಗುತ್ತೆ. ಆದ್ರೆ ವೆನಮ್ ಇವಾಗ ಪೂರ್ತಿಯಾಗಿ ಎಡಿಯಾಗಿ ಕನ್ವರ್ಟ್ ಆಗಿರೋದ್ರಿಂದ ಆ ಮಾನ್ಸ್ಟರ್ ಗೆ ವೆನಮ್ ಕಾಣ್ತಾ ಇರೋದಿಲ್ಲ. ಅದರಿಂದ ಅದು ಅಲ್ಲಿಂದ ಹೋಗುತ್ತೆ. ಈಗಿರ್ಬೇಕಾದ್ರೆ ಎಡಿ ಸಿಟಿ ಒಳಗಡೆ ಎಲ್ಲ ಓಡಾಡ್ತಿರ್ಬೇಕಾದ್ರೆ ಜನರಲ್ ಸ್ಟ್ರಿಕ್ಲ್ಯಾಂಡ್ ಕಡೆಯವರು ನೋಡ್ಬಿಡ್ತಾರೆ. ಅದರಿಂದ ಅವರು ಎಡಿನ ಹಿಡಿಯೋದಕ್ಕೆ ಸ್ವಲ್ಪ ಮಿಲಿಟರಿ ಮ್ಯಾನ್ಸ್ ಗಳನ್ನ ಕಳಿಸ್ತಾರೆ. ಈ ಕಡೆ ಬಾರ್ ಟೆಂಡರ್ ವೆನಮ್ ಅವಾಗ್ಲೇ ಮಾಡಿದ ಡ್ರಿಂಕ್ಸ್ ತರನೇ ಅವನು ಮಾಡ್ಕೊಂಡು ಕುಡಿತಾ ಇರ್ತಾನೆ. ಅವಾಗ ಅವನಿಗೆ ಎಡಿ ಅವಾಗ್ಲೇ ಇಟ್ಟೋಗಿರುವಂತ ಕಾಯಿನ್ ಕಾಣುತ್ತೆ. ಅದರಿಂದ ಅವನು ಇನ್ನೇನು ಆ ಕಾಯಿನ್ ನ ತಗೋಬೇಕು. ಅಷ್ಟರಲ್ಲಿ ಜನರಲ್ ಸ್ಟ್ರಿಕ್ಲ್ಯಾಂಡ್ ಅಲ್ಲಿ ಬಂದು ಆ ಕಾಯಿನ್ ಜೊತೆ ಇದ್ದ ವೆನಮ್ ಸ್ವಲ್ಪ ತುಂಡನ ಒಂದು ಬಾಟಲ್ ಒಳಗಡೆ ಹಾಕಿ ಆ ಬಾರ್ ಟೆಂಡರ್ ಗೆ ಇದು ಒಂದು ವೈರಸ್, ನಿನ್ನ ಕೊಂದು ಇದು ಬದುಕುತ್ತೆ ಅಂತ ಹೇಳಿ ಸ್ವಲ್ಪ ಸಮಯದ ಹಿಂದೆ ಇಲ್ಲಿ ನಡೆದಿರುವಂತ ಘಟನೆ ಬಗ್ಗೆ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ಆ ಬಾರ್ ಟೆಂಡರ್ ಒಬ್ಬ ಮನುಷ್ಯ ಇಲ್ಲಿಗೆ ಬಂದಿದ್ದ, ಅವನು ಅವನ ಜೊತೆನೆ ಮಾತಾಡ್ಕೊಳ್ತಿದ್ದ. ಅವನ ಬಾಡಿ ಒಳಗಡೆಯಿಂದ ತುಂಬಾನೇ ಕೈಗಳು ಹೊರಗಡೆ ಬಂದು ಅವುಗಳನ್ನ ನೋಡೋದಕ್ಕೆ ಆವಿನ ತರ ಇದ್ದು ಅಂತ ಹೇಳ್ತಾನೆ. ಅವಾಗ ಮಿಲಿಟರಿ ಮ್ಯಾನ್ ಗಳು ಆ ಬಾರ್ ಟೆಂಡರ್ ನ ಪ್ರಜ್ಞೆ ತಪ್ಪಿಸಿ ಅವ್ರಗಳ ಜೊತೆ ಕರ್ಕೊಂಡು ಹೋಗ್ತಾರೆ. ನಂತರ ನಮ್ಗೆ ನೆವಾಡಾ ಡೆಸರ್ಟ್ ನಲ್ಲಿ ಇರುವಂತ ಮನೆಯಲ್ಲಿ ಮಲಗಿರುವ ಡಾಕ್ಟರ್ ಪೇನ್ ನ ತೋರಿಸ್ತಾರೆ. ಅವಳು ಒಂದು ಕನಸನ್ನ ಕಾಣ್ತಾ ಇರ್ತಾಳೆ. ಆ ಕನಸಿನಲ್ಲಿ ಅವಳು ಚಿಕ್ಕವಳು ಇರುವಾಗ ಅವಳ ಬಾಯ್ ಫ್ರೆಂಡ್ ಜೊತೆ ಸಮುದ್ರದ ತೀರದಲ್ಲಿ ಮಲಗಿರ್ತಾಳೆ. ಅವಾಗ ಅಲ್ಲಿಗೆ ಜೋರಾದ ಗಾಳಿ ಮತ್ತೆ ಸಿಡಿಲುಗಳು ಬರೋದಕ್ಕೆ ಸ್ಟಾರ್ಟ್ ಆಗ್ತವೆ. ಅದರಿಂದ ಅವರಿಬ್ರು ಒಟ್ಟಿಗೆ ಕೈಗಳನ್ನ ಇಟ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಅವಾಗ ಡಾಕ್ಟರ್ ಪೇನ್ ಕೈಗೆ ಸಿಡಿಲು ಹೊಡೆಯುತ್ತೆ. ಆದ್ರೆ ಅವರಿಗೆ ಏನು ಆಗೋದಿಲ್ಲ. ಆದ್ರೆ ಅವಳ ಕೈಯನ್ನ ಇಟ್ಕೊಂಡಿದ್ದಂತಹ ಅವಳ ಬಾಯ್ ಫ್ರೆಂಡ್ ಅಲ್ಲೇ ಸತ್ತೋಗ್ತಾನೆ. ಹಾಗೆ ಡಾಕ್ಟರ್ ಪೇನ್ ನ ಎಡಗೈ ಕೂಡ ಅದರ ಶಕ್ತಿನ ಕಳ್ಕೊಳ್ಳುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಪೇನ್ ಗೆ ಎಚ್ಚರಿಕೆ ಆಗುತ್ತೆ. ಅವಾಗ ಅವರು ಮೇಲ್ಗಡೆ ಎದ್ದು ಅವರ ಮೊಬೈಲ್ ನ ನೋಡಿದಾಗ ಅವರ ಮೊಬೈಲ್ ಗೆ ಸ್ಟ್ರಿಕ್ಲ್ಯಾಂಡ್ ಒಂದು ಮೆಸೇಜ್ ನ ಕಳ್ಸಿರ್ತಾರೆ. ಆ ಮೆಸೇಜ್ ಡಿಟೆಕ್ಟಿವ್ ಮುಲ್ಗನ್ ಬಗ್ಗೆ ಇರುತ್ತೆ. ಅವಾಗ ಅವರಿಗೆ ಹೊರಗಡೆ ಏನೋ ಸೌಂಡ್ ಕೇಳುತ್ತೆ. ಅದರಿಂದ ಅವರು ಕಿಟಕಿ ಹತ್ರ ಬಂದು ನೋಡಿದಾಗ ಒಂದು ಮಿಲಿಟರಿ ಏರ್ ಕ್ರಾಫ್ಟ್ ಅವ್ರಿರುವಂತ ಡೆಸರ್ಟ್ ಗೆ ಬಂದು ಲ್ಯಾಂಡ್ ಆಗ್ತಾ ಇರುತ್ತೆ. ಹಾಗೆ ಅಲ್ಲಿನ ಮಿಲಿಟರಿ ಮ್ಯಾನ್ ಗಳು ಮುಲಿಗನ್ ಬಾಡಿನ ಒಂದು ಬಾಕ್ಸ್ ಒಳಗಡೆ ಹಾಕಿ ಅಲ್ಲಿಂದ ತಗೊಂಡು ಹೋಗ್ತಾ ಇರ್ತಾರೆ. ಆ ಬಾಕ್ಸ್ ಒಳಗಡೆ ಇರುವಂತ ಮುಲಿಗನ್ ಬೇರೆ ಯಾರು ಅಲ್ಲ, ಎಡಿ ಮುಲಿಗನ್ ನ ಸಾಯಿಸ್ತಾ ಅಂತ ಟಿವಿನಲ್ಲಿ ಬರ್ತಾ ಇತ್ತಲ್ಲ, ಅವನೇ ಇವನು. ನೆಕ್ಸ್ಟ್ ಡೇ ಡಾಕ್ಟರ್ ಪೇನ್ ಜೀಪ್ ನಲ್ಲಿ ಹೋಗ್ತಿರೋದನ್ನ ತೋರಿಸ್ತಾರೆ. ಅವಾಗ ಆ ಜೀಪ್ ನಲ್ಲಿ ಇರುವಂತ ರೇಡಿಯೋದಲ್ಲಿ ಕೆಲವು ಕಾರಣಗಳಿಂದ ಏರಿಯಾ 51 ನ ಇಲ್ಲಿನ ಸರ್ಕಾರ ಬಂದ್ ಮಾಡಲಿದೆ. ಆದ್ರೆ ಜನಗಳ ಪ್ರಕಾರ ಏರಿಯಾ 51 ರಲ್ಲಿ ಅಲ್ಲಿನ ಸರ್ಕಾರ ಏಲಿಯನ್ ಗಳ ಮೇಲೆ ರಹಸ್ಯ ಪರೀಕ್ಷೆನ ಮಾಡ್ತಾ ಇದೆ ಅಂತ ಬರ್ತಾ ಇರುತ್ತೆ. ನಂತರ ಡಾಕ್ಟರ್ ಪೇನ್ ನೆವಾಡಾದಲ್ಲಿರುವಂತ ಏರಿಯಾ 51 ಮಿಲಿಟರಿ ಬೇಸ್ ಹತ್ರ ಬರ್ತಾ ಇರೋದನ್ನ ತೋರಿಸ್ತಾರೆ. ಆ ಜಾಗನ ಇನ್ನ ಕೇವಲ 3 ದಿನಗಳಲ್ಲಿ ಅಲ್ಲಿನ ಸರ್ಕಾರ ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂಡಿರುತ್ತೆ. ಅವಾಗ ಅದೇ ಜಾಗಕ್ಕೆ ಸ್ಟ್ರಿಕ್ಲ್ಯಾಂಡ್ ಕೂಡ ಬಂದು ಜೀಪ್ ಇಂದ ಕೆಳಗಡೆ ಇಳಿದು ಒಂದು ಸಿಸ್ಟಮ್ ಹತ್ರ ಬಂದು ಆ ಸಿಸ್ಟಮ್ ಗೆ ಅವನ ಫಿಂಗರ್ ಪ್ರಿಂಟ್ ನ ಕೊಟ್ಟು ಅವನ ಕಣ್ಣನ್ನ ಸಿಸ್ಟಮ್ ನ ಸ್ಕ್ಯಾನರ್ ಗೆ ಹಿಡಿತಾನೆ. ಅವಾಗ ಆ ಸಿಸ್ಟಮ್ ಸ್ಟ್ರಿಕ್ಲ್ಯಾಂಡ್ ನ ಕಣ್ಣನ್ನ ಸ್ಕ್ಯಾನ್ ಮಾಡಿ ಅವ್ನ್ ಮುಂದೆ ನಿಂತಿದ್ದ ಟ್ರಕ್ ಮೇಲ್ಗಡೆ ಹೈಪರ್ ಆಸಿಡ್ ನ ಸ್ಪ್ರೇ ಮಾಡುತ್ತೆ. ಅದರಿಂದ ಆ ಟ್ರಕ್ ಹಾಗೆ ಸುಟ್ಟು ಕರ್ಗೋಗ್ಬಿಡುತ್ತೆ. ಆ ಸಿಸ್ಟಮ್ ನ ಅಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ ಆ ಏರಿಯಾದಲ್ಲಿ ಇರುವಂತ ಮೆಟಲ್ ನ ನಾಶ ಮಾಡೋದಕ್ಕೆ. ಯಾಕಂದ್ರೆ ಇನ್ನು 3 ದಿನದಲ್ಲಿ ಆ ಏರಿಯಾನ ಸರ್ಕಾರ ಕ್ಲೋಸ್ ಮಾಡ್ಬೇಕಲ್ವಾ, ಅದರಿಂದ ಆ ಉಸ್ತುವಾರಿನ ಅಲ್ಲಿನ ಸರ್ಕಾರ ಸ್ಟ್ರಿಕ್ಲ್ಯಾಂಡ್ ಗೆನೆ ಕೊಟ್ಟಿರುತ್ತೆ. ಅದರಿಂದ ಅಲ್ಲಿರುವಂತ ಬಿಲ್ಡಿಂಗ್ ಗಳನ್ನೆಲ್ಲ ಬಾಂಬ್ ಗಳಿಂದ ಡೆಮೋಲಿಷ್ ಮಾಡ್ತಾ ಇರ್ತಾರೆ. ಅದಾದ್ಮೇಲೆ ಡಾಕ್ಟರ್ ಪೇನ್ ನ ಜೀಪು ನಿಜವಾಗ್ಲೂ ಅಲ್ಲಿನ ಸರ್ಕಾರ ಏಲಿಯನ್ ಗಳ ಬಗ್ಗೆ ರಹಸ್ಯ ಕಾರ್ಯಾಚರಣೆ ಮಾಡ್ತಿರುವಂತ ಜಾಗಕ್ಕೆ ಹೋಗ್ತಿರೋದನ್ನ ತೋರಿಸ್ತಾರೆ. ಆ ಜಾಗಕ್ಕೆ ಏರಿಯಾ 55 ಅಂತ ಕರೀತಾರೆ. ಅಲ್ಲಿನ ಜಾಗನ ಇಂಪೀರಿಯಲ್ ಪ್ರೋಗ್ರಾಮ್ ಸಿಂಬಿಯೋಟ್ ಕಂಟೈನ್ಮೆಂಟ್ ಮತ್ತೆ ಅನಾಲಿಸಿಸ್ ನ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿ ಡಾಕ್ಟರ್ ಪೇನ್ ಸೈಂಟಿಸ್ಟ್ ಆಗಿರ್ತಾರೆ. ನಂತರ ಅಲ್ಲಿನ ಸೈಂಟಿಸ್ಟ್ ಗಳು ಮುಲಿಗನ್ ಬಾಡಿನ ಸ್ಕ್ಯಾನ್ ಮಾಡಿ ಅವನ ಬಾಡಿ ಒಳಗಡೆ ಅವ್ರಗಳಿಗೆ ಸಿಕ್ಕಿರುವಂತಹ ಒಂದು ಸಿಂಬೋರ್ಡ್ಸ್ ನ ಇಂಜೆಕ್ಟ್ ಮಾಡ್ತಾರೆ. ಅವರು ಯಾಕಾಗಿ ಮಾಡಿದ್ರು ಅಂದ್ರೆ ಆ ಸಿಂಬೋರ್ಡ್ಸ್ ನ ಸಹಾಯದಿಂದ ವೆನಮ್ ಎಲ್ಲಿದೆ ಮತ್ತೆ ಆ ಸಿಂಬೋರ್ಡ್ಸ್ ಗಳು ಭೂಮಿಗೆ ಯಾಕೆ ಬಂದಿದಾವೆ ಅಂತ ತಿಳ್ಕೊಳ್ಳೋದಕ್ಕೆ. ನಂತರ ಸ್ಟ್ರಿಕ್ಲ್ಯಾಂಡ್ ಪಬ್ ಇಂದ ಒಂದು ಬಾಟಲ್ ಒಳಗಡೆ ಹಾಕೊಂಡು ತಂದಿರುವಂತಹ ವೆನಮ್ ನ ಸ್ವಲ್ಪ ಪಾರ್ಟ್ ನ ಸ್ಯಾಡ್ ಗೆ ಕೊಡ್ತಾರೆ. ಅವಳು ಅದನ್ನ ತಗೊಂಡೋಗಿ ಒಂದು ಜಾಗದಲ್ಲಿ ಇಡ್ತಾಳೆ. ಅಲ್ಲಿ ಅದೇ ತರಹದ ತುಂಬಾ ಸಿಂಬೋರ್ಡ್ಸ್ ಗಳ ಪಾರ್ಟ್ ಗಳಿರ್ತವೆ. ನಂತರ ನಮ್ಗೆ ಮುಲಿಗನ್ ಬದುಕಿರೋದನ್ನ ತೋರಿಸ್ತಾರೆ. ಅದು ಹೇಗೆ ಅಂದ್ರೆ ಅವನ ಬಾಡಿ ಒಳಗಡೆ ಸಿಂಬೋರ್ಡ್ಸ್ ನ ಇಂಜೆಕ್ಟ್ ಮಾಡಿದ್ರಿಂದ ಅದರ ಶಕ್ತಿಯಿಂದ ಮುಲಿಗನ್ ಬಾಡಿಗೆ ಜೀವ ಬಂದಿರುತ್ತೆ. ಅವಾಗ ಅವನ ಹತ್ರ ಡಾಕ್ಟರ್ ಪೇನ್, ಸ್ಟ್ರಿಕ್ಲ್ಯಾಂಡ್ ಮತ್ತೆ ಸ್ಯಾಡಿ ಬಂದು ಮುಲಿಗನ್ಗೆ ನೀವಿಬ್ರು ಇಲ್ಲಿ ಸೇಫ್ ಇದೀರಾ, ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳ್ತಾರೆ. ಅವಾಗ ಮುಲಿಗನ್ ಮತ್ತೆ ಅವನ ಬಾಡಿ ಒಳಗಡೆ ಇರುವಂತ ಸಿಂಬೋರ್ಡ್ಸ್ ಅವ್ರ ಹತ್ರ ಬರುತ್ತೆ. ಅವಾಗ ಡಾಕ್ಟರ್ ಪೇನ್, ನಾನ್ ನಿಮ್ ಹತ್ರ ಕೆಲವು ಪ್ರಶ್ನೆಗಳನ್ನ ಕೇಳಬಹುದಾ ಅಂತ ಕೇಳ್ತಾರೆ. ಅದಕ್ಕೆ ಮುಲಿಗನ್ ಕೂಡ ಓಕೆ ಅಂತ ಹೇಳ್ತಾನೆ. ಅವಾಗ ಡಾಕ್ಟರ್ ಪೇನ್, ಬೇರೆ ಸಿಂಬೋರ್ಡ್ಸ್ ಗಳು ನಿಮ್ ಜೊತೆ ಮಾತಾಡ್ತವ, ಅವುಗಳ ಧ್ವನಿ ನಿಮ್ಗೆ ಕೇಳಿಸುತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಮುಲಿಗನ್ ಹೌದು ಅಂತ ಹೇಳ್ತಾನೆ. ನೆಕ್ಸ್ಟ್ ಡಾಕ್ಟರ್ ಪೇನ್, ನೀವು ಇಲ್ಲಿಗೆ ಯಾಕೆ ಬಂದಿದ್ದೀರಾ, ನಿಮ್ಗೆ ಏನ್ ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಮುಲಿಗನ್ ಬಾಡಿ ಒಳಗಡೆ ಇರುವಂತ ಸಿಂಬೋರ್ಡ್ಸ್ ನಮ್ಮ ಜೀವನ ಉಳಿಸ್ಕೊಳ್ಳೋದಕ್ಕೆ, ನಮ್ಮನ್ನ ಹುಡ್ಕೋದಕ್ಕೆ ನಲ್ ಜೊನೋಫೇಸಸ್ ಅನ್ನೋ ಮೋನ್ಸ್ಟರ್ ಏಲಿಯನ್ ಗಳನ್ನ ಕಳ್ಸಿದಾನೆ. ನಾವೇನಾದ್ರೂ ಆ ಮೋನ್ಸ್ಟರ್ ಗಳಿಗೆ ಸಿಕ್ಕಿದ್ರೆ ಅವುಗಳು ನಮ್ಮನ್ನ ಸಾಯಿಸ್ತವೆ, ಇಲ್ಲ ನಲ್ ಹತ್ರ ಕರ್ಕೊಂಡು ಹೋಗ್ತವೆ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಮುಲಿಗನ್ನ ಮೈಂಡ್ ಒಳಗಡೆ ನಲ್ ಜೊನೋಫೇಸಸ್ ಮೋನ್ಸ್ಟರ್ ಗಳನ್ನ ಪೋರ್ಟಲ್ ಮೂಲಕ ಭೂಮಿಗೆ ಕಳಿಸ್ತಾ ಇರೋದು, ಹಾಗೆ ಅವನು ಸಿಂಬೋರ್ಡ್ಸ್ ಗಳ ಪ್ರಪಂಚನ ನಾಶ ಮಾಡ್ತಿರೋದು ಅವನಿಗೆ ಕಾಣ್ತಾ ಇರುತ್ತೆ. ನೆಕ್ಸ್ಟ್ ನಲ್ಲಿ ಎಡಿ ಮತ್ತೆ ವೆನಮ್ ಇಬ್ರು ನ್ಯೂಯಾರ್ಕ್ ಗೆ ಹೋಗೋದಕ್ಕೆ ಫ್ಲೈಟ್ ಹೊರಗಡೆ ಅಂಟ್ಕೊಂಡಿರ್ತಾರೆ. ಆದ್ರೆ ಆ ಫ್ಲೈಟ್ ತುಂಬಾನೇ ವೇಗವಾಗಿ ಹೋಗ್ತಿರೋದ್ರಿಂದ ಎಡಿಗೆ ಸಖತ್ ಭಯ ಆಗ್ತಿರುತ್ತೆ. ಅದರಿಂದ ಅವನು ಸಖತ್ ಜೋರಾಗಿ ಕೂಗ್ತಾ ಇರ್ತಾನೆ. ಅದರಿಂದ ಎಡಿ ಪೂರ್ತಿಯಾಗಿ ವೆನಮ್ ಆಗಿ ಬದಲಾಗ್ತಾನೆ. ಅವನು ಹಾಗೆ ಪೂರ್ತಿಯಾಗಿ ವೆನಮ್ ಆಗಿ ಬದಲಾಗಿದ್ ಕೂಡ್ಲೆ ಜೊನೋಫೇಸಸ್ ಮೋನ್ಸ್ಟರ್ ಗಳಿಗೆ ವೆನಮ್ ಎಲ್ಲಿದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದರಿಂದ ಆ ಮೋನ್ಸ್ಟರ್ ಒಂದೇ ಜಿಗಿತದಲ್ಲಿ ವೆನಮ್
ಇರುವಂತ ಫ್ಲೈಟ್ ಮೇಲ್ಗಡೆ ಬರುತ್ತೆ. ಅವಾಗ ಮೋನ್ಸ್ಟಾರ್ಗೂ ವೆನಮ್ಗೂ ಸಖತ್ ಫೈಟ್ ಆಗುತ್ತೆ. ಅವರಿಬ್ರು ಹಾಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ವೆನಮ್ ಆ ಮೋನ್ಸ್ಟಾರ್ ನ ಫ್ಲೈಟ್ ಇಂಜಿನ್ ಒಳಗಡೆ ಹಾಕ್ಬಿಡುತ್ತೆ. ಅದರಿಂದ ಅದು ಪೀಸ್ ಪೀಸ್ ಆಗಿ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ವೆನಮ್ ಕೂಡ ನಾವು ಇಲ್ಲೇ ಇದ್ರೆ ಮತ್ತೆ ಝೋನೋಫೇಸಸ್ ಮೋನ್ಸ್ಟಾರ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತವೆ ಅಂತ ಹೇಳಿ ಆ ಫ್ಲೈಟ್ ಇಂದ ಕೆಳಗಡೆ ಹಾರಿ ಪ್ಯಾರಾಚೂಟ್ ತರ ಕ್ರಿಯೇಟ್ ಮಾಡ್ಕೊಂಡು ಕೆಳಗಡೆ ಬರ್ತಾ ಇರುತ್ತೆ. ಅದೇ ಸಮಯದಲ್ಲಿ ಮಾರ್ಟಿನ್ ಮತ್ತೆ ಅವನ ಫ್ಯಾಮಿಲಿ ರೋಡ್ ಟ್ರಿಪ್ ಗೆ ಅಂತ ಹೋಗ್ತಿರ್ತಾರೆ. ಅವಾಗ ಮೇಲ್ಗಡೆಯಿಂದ ಝೋನೋಫೇಸಸ್ ನ ಪಾರ್ಟ್ಸ್ ಗಳೆಲ್ಲ ಅವರ ವ್ಯಾನ್ ಪಕ್ಕನೆ ಬೀಳ್ತವೆ. ಅದನ್ನ ನೋಡಿ ಅವ್ರಗಳೆಲ್ಲ ಸಖತ್ ಆಶ್ಚರ್ಯ ಪಡ್ತಾ ಇರ್ತಾರೆ, ಅದು ಏನಿರ್ಬಹುದು ಅಂತ. ಆದ್ರೂ ಕೂಡ ಮಾರ್ಟಿನ್ ಆ ಜಾಗದಲ್ಲಿ ವ್ಯಾನ್ ನ ನಿಲ್ಸ್ದೆ ಹಾಗೆ ಮುಂದೆ ಹೋಗ್ತಾನೆ. ಈ ಕಡೆ ಪೀಸ್ ಪೀಸ್ ಆಗಿದ್ದ ಝೋನೋಫೇಸಸ್ ಮೋನ್ಸ್ಟರ್ ನ ಪಾರ್ಟ್ಸ್ ಗಳೆಲ್ಲ ಮತ್ತೆ ಕೂಡ್ಕೊಂಡು ಆ ಪ್ರಾಣಿ ಮೊದ್ಲಿನ ತರಾನೇ ಆಗ್ಬಿಡುತ್ತೆ. ಇನ್ನೊಂದ್ ಕಡೆ ಎಡಿನ ವೆನಮ್ ಸೇಫ್ ಆಗಿ ಲ್ಯಾಂಡ್ ಮಾಡುತ್ತೆ. ಅವಾಗ ಎಡಿ ವೆನಮ್ಗೆ ಆ ಪ್ರಾಣಿ ಯಾವ್ದು, ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಯಾಕೆ ಬಂದಿತ್ತು ಅಂತ ಕೇಳ್ತಾನೆ. ಅದಕ್ಕೆ ವೆನಮ್ ಆ ಮೋನ್ಸ್ಟರ್ ಗಳು ಸಿಂಬೋರ್ಡ್ಸ್ ಗಳನ್ನ ಹುಡ್ಕೋದಕ್ಕೆ ಅಂತ ಕಳ್ಸಿದಾರೆ. ಅವುಗಳಿಗೆ ಏನಾದ್ರೂ ನಾವು ಸಿಕ್ಕ್ರೆ ಅವುಗಳು ನಮ್ಮನ್ನ ವಾಪಸ್ ನಮ್ಮ ಪ್ಲಾನೆಟ್ ಗೆ ಕರ್ಕೊಂಡು ಹೋಗ್ತವೆ. ಆಮೇಲೆ ನಮ್ ಕತೆ ಅಷ್ಟೇ, ಅಲ್ಲಿ ನಮ್ಮನ್ನ ಅವನು ಸಾಯಿಸ್ಬಿಡ್ತಾನೆ ಅಂತ ಹೇಳುತ್ತೆ. ಅದಕ್ಕೆ ಎಡಿ ನಿನ್ನ ಸಾಯಿಸ್ತಾನ, ಅವನು ಯಾರು ಅಂತ ಕೇಳ್ತಾನೆ. ಅವಾಗ ವೆನಮ್ ಎಡಿ ಬಾಯಿನ ಮುಚ್ಚಿ ಅವನ ಹೆಸರನ್ನ ಜೋರ ಕೇಳ್ಬೇಡ, ಅವನ ಹೆಸರು ನಲ್ ಅಂತ. ಅವನೇ ಸಿಂಬೋರ್ಡ್ಸ್ ಗಳನ್ನ ಕ್ರಿಯೇಟ್ ಮಾಡಿದ್ದು. ಹಾಗೆ ಇವಾಗ ಝೋನೋಫೇಸಸ್ ಮೋನ್ಸ್ಟರ್ ಗಳನ್ನ ಕ್ರಿಯೇಟ್ ಮಾಡಿ ನಮ್ಮನ್ನ ಹುಡ್ಕೋದಕ್ಕೆ ಅಂತ ಈ ಭೂಮಿಗೆ ಕಳ್ಸಿದಾನೆ ಅಂತ ಹೇಳುತ್ತೆ. ಸ್ನೇಹಿತರೆ, ಈ ಝೋನೋಫೇಸಸ್ ಮೋನ್ಸ್ಟರ್ ಗಳು ಸಿಂಬೋರ್ಡ್ಸ್ ಗಳನ್ನ ಹೇಗ್ ಫೈಂಡ್ ಔಟ್ ಮಾಡ್ತವೆ, ಹಾಗೆ ನಲ್ ಹೇಳಿದ ಕೋಡೆಕ್ಸ್ ಎಲ್ಲಿದೆ ಅಂದ್ರೆ ಯಾವಾಗ ಸಿಂಬೋರ್ಡ್ಸ್ ಗಳು ಮನುಷ್ಯನ ಬಾಡಿ ಒಳಗಡೆ ಹೋಗಿ ಅವುಗಳು ಪೂರ್ತಿಯಾಗಿ ಅವುಗಳ ರೂಪಕ್ಕೆ ಬದಲಾಗ್ತವೆ, ಅವಾಗ ಅವುಗಳ ಬಾಡಿ ಒಳಗಡೆ ಕೋಡೆಕ್ಸ್ ಕ್ರಿಯೇಟ್ ಆಗುತ್ತೆ. ಆ ಕೋಡೆಕ್ಸ್ ಕ್ರಿಯೇಟ್ ಆದ ಕೂಡಲೇ ಝೋನೋಫೇಸಸ್ ಗೆ ಸಿಗ್ನಲ್ ಹೋಗುತ್ತೆ. ಅವಾಗ ಆ ಮೋನ್ಸ್ಟರ್ ಗಳು ಸಿಂಬೋರ್ಡ್ಸ್ ಗಳು ಎಲ್ಲಿದಾವೆ ಅಂತ ಫೈಂಡ್ ಔಟ್ ಮಾಡಿ ಅವುಗಳ ಮೇಲೆ ಅಟ್ಯಾಕ್ ಮಾಡ್ತವೆ. ನಲಿಗೆ ಬೇಕಾಗಿರುವಂತ ಕೋಡೆಕ್ಸ್ ಕೂಡ ಅದೇ. ಆದ್ರೆ ಮಿಲಿಟರಿ ಅವರು ವೆನಮ್ ನ ಬಿಟ್ಟು ಬೇರೆ ಎಲ್ಲಾ ಸಿಂಬೋರ್ಡ್ಸ್ ಗಳನ್ನ ಇವಾಗಲೇ ಒಂದು ಗ್ಲಾಸ್ ಒಳಗಡೆ ಬಂಧಿಸಿಟ್ಟಿದ್ದಾರೆ. ಅದರಲ್ಲಿ ಒಂದ್ ಸಿಂಬೋರ್ಡ್ಸ್ ನ ಮುಲಿಗನ್ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡಿದ್ದಾರೆ. ಆದ್ರೆ ಮುಲಿಗನ್ ಬಾಡಿ ಒಳಗಡೆ ಇರುವಂತ ಸಿಂಬೋರ್ಡ್ಸ್ ಯಾವಾಗ್ಲೂ ಪೂರ್ತಿಯಾಗಿ ಅದರ ರೂಪಕ್ಕೆ ಬದಲಾಗಿಲ್ಲ. ಅವುಗಳ ರೂಪಕ್ಕೆ ಪೂರ್ತಿಯಾಗಿ ಬದಲಾದ್ರೂ ಕೂಡ ಝೋನೋಫೇಸಸ್ ಗೆ ಗೊತ್ತಾಗೋದಿಲ್ಲ, ಯಾಕಂದ್ರೆ ಅವುಗಳ ಬಾಡಿ ಒಳಗಡೆ ಕೋಡೆಕ್ಸ್ ಇರೋದಿಲ್ಲ. ಅಂದ್ರೆ ನಲ್ಗೆ ಬೇಕಾಗಿರುವಂತ ಕೋಡೆಕ್ಸ್ ವೆನಮ್ ಬಾಡಿ ಒಳಗಡೆ ಮಾತ್ರ ಇರುತ್ತೆ. ಅದರಿಂದ ವೆನಮ್ ಮಾತ್ರ ಪೂರ್ತಿಯಾಗಿ ಅದರ ರೂಪಕ್ಕೆ ಬಂದಾಗ ಝೋನೋಫೇಸಸ್ ಗೆ ಸಿಗ್ನಲ್ ಹೋಗುತ್ತೆ. ಅದರಿಂದನೇ ಝೋನೋಫೇಸಸ್ ಗಳು ವೆನಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತವೆ. ಈಗಿರ್ಬೇಕಾದ್ರೆ ವೆನಮ್ ಎಡಿಗೆ ಕೋಡೆಕ್ಸ್ ಬಗ್ಗೆ ತಿಳಿಸುತ್ತೆ. ಅದರಿಂದನೇ ನಾವಿಬ್ರು ಜೀವಂತವಾಗಿ ಇನ್ನು ಬದುಕಿರೋದು ಅಂತ ಹೇಳಿ ಎಡಿ ಈ ಮೂವಿಯ ಪಾರ್ಟ್ 2 ನಲ್ಲಿ ಸತ್ತಿರೋದನ್ನ ನೆನ್ಪು ಮಾಡುತ್ತೆ. ಹಾಗೆ ಈ ಕೋಡೆಕ್ಸ್ ಗೋಸ್ಕರ ಝೋನೋಫೇಸಸ್ ಗಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದಾವೆ. ನಮ್ ಇಬ್ರಲ್ಲಿ ಯಾರಾದ್ರೂ ಒಬ್ರು ಸತ್ರು ಕೂಡ ನಮ್ ಬಾಡಿ ಒಳಗಡೆ ಇರುವಂತ ಕೋಡೆಕ್ಸ್ ನಾಶ ಆಗುತ್ತೆ ಅಂತ ಹೇಳ್ತಿರುತ್ತೆ. ನಂತರ ಹೇಳಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅವನಿಗೆ ಒಂದು ಕುದುರೆ ಕಾಣುತ್ತೆ. ಅದರಿಂದ ಅದ್ರ ಮೇಲ್ಗಡೆ ಹೋದ್ರೆ ಬೇಗ ನ್ಯೂಯಾರ್ಕ್ ಗೆ ಹೋಗ್ಬೋದು ಅಂತ ಡಿಸೈಡ್ ಮಾಡಿ ಆ ಕುದುರೆ ಹತ್ರ ಹೋಗ್ತಾನೆ. ಅವಾಗ ವೆನಮ್ ಆ ಕುದುರೆ ಒಳಗಡೆ ಹೋಗಿ ವೆನಮ್ ಕೂಡ ಕುದುರೆ ತರನೇ ಬದಲಾಗಿ ಎಡಿನ ಅಲ್ಲಿಂದ ಕರ್ಕೊಂಡು ತುಂಬಾನೇ ಸ್ಪೀಡ್ ಆಗಿ ಓಡೋಗುತ್ತೆ. ಈ ಕಡೆ ನಮ್ಗೆ ಮಿಲಿಟರಿ ಅವರು ಸಿಂಬೋರ್ಡ್ಸ್ ಗಳನ್ನ ಗ್ಲಾಸ್ ಒಳಗಡೆ ಬಂಧಿಸಿಟ್ಟಿರೋದನ್ನ ತೋರಿಸ್ತಾರೆ. ಅವುಗಳನ್ನ ಸ್ಟಿಕ್ ಲೈನ್ ನೋಡಿ ಇವುಗಳು ನಮ್ಮ ಭೂಮಿನ ಕಬ್ಜಾ ಮಾಡ್ಕೊಳ್ಳೋದಕ್ಕೆ ಬಂದಿರಬಹುದು, ಇವುಗಳನ್ನ ಹೀಗೆ ಬಿಟ್ರೆ ಮನುಷ್ಯನ ಸಂತತಿನೇ ನಾಶ ಮಾಡ್ತವೆ ಅಂತ ಡಾಕ್ಟರ್ ಪೇನ್ ಗೆ ಹೇಳ್ತಿರ್ತಾನೆ. ಅವಾಗ ಅಲ್ಲಿಗೆ ಒಬ್ಬ ಮಿಲಿಟರಿ ಆಫೀಸರ್ ಬಂದು ನಮ್ಗೆ ಇವಾಗ ಕೂಡಲೇ ಮೆಕ್ಸಿಕೋದಿಂದ ಒಂದು ಕಾಲ್ ಬಂದಿತ್ತು, ಎಡಿ ಬಾಡಿ ಒಳಗಡೆ ಇರುವಂತ ವೆನಮ್ ಸಿಂಬೋಟ್ ನ್ಯೂಯಾರ್ಕ್ ಗೆ ಹೋಗ್ತಿದ್ದ ಫ್ಲೈಟ್ ಇಂದ ಕೆಳಗಡೆ ಬಿದ್ದೋಗಿದೆಯಂತೆ. ಆ ಜಾಗ ನಮ್ಗೆ 80 ಕಿಲೋಮೀಟರ್ ದೂರದಲ್ಲಿದೆ ಅಂತ ತಿಳಿಸ್ತಾನೆ. ಅದರಿಂದ ಸ್ಟ್ರಿಕ್ಲೆಂಡ್ ಆ ಜಾಗದ ಹತ್ರ ಹೋಗೋದಕ್ಕೆ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ವೆನಮ್ ಎಡಿನ ಕೂರ್ಸ್ಕೊಂಡು ತುಂಬಾನೇ ವೇಗವಾಗಿ ಓಡ್ಕೊಂಡು ಬರ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಅದಕ್ಕೆ ನದಿ ಸಿಗುತ್ತೆ. ಅವಾಗ ವೆನಮ್ಗೆ ತುಂಬಾನೇ ಸುಸ್ತಾಗಿರೋದ್ರಿಂದ ಅದು ಆ ನದಿ ನೀರನ್ನ ಕುಡಿತಾ ಇರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟ್ರಿಕ್ಲೆಂಡ್ ಮತ್ತೆ ಅವನ ಏಜೆಂಟ್ ಗಳೆಲ್ಲ ಬಂದು ವೈಬ್ರೇಟ್ ಬೀಮ್ ಇಂದ ವೆನಮ್ಗೆ ಶೂಟ್ ಮಾಡ್ತಾರೆ. ಅವಾಗ ಎಡಿ ಅವ್ರಗಳ ಮುಂದೆ ಇದ್ದಂತಹ ನದಿ ಒಳಗಡೆ ಬಿದೋಗಿ ತೇಲ್ ಹೋಗ್ತಾ ಇರ್ತಾನೆ. ಅದರಿಂದ ವೆನಮ್ ನ ಸಿಂಬೋರ್ಡ್ಸ್ ಕೂಡ ಕುದುರೆಯಿಂದ ಹೊರಗಡೆ ಬಂದು ಎಡಿಯಿಂದನೇ ಹೋಗ್ತಾ ಇರುತ್ತೆ. ಅವಾಗ ಸ್ಟ್ರಿಕ್ಲೆಂಡ್ ಅವನ ಏಜೆಂಟ್ ಗಳಿಗೆ ಎಡಿನ ಅಲ್ಲೇ ಸಾಯಿಸಿ ಸಿಂಬೋರ್ಡ್ಸ್ ನ ಇಟ್ಕೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾನೆ. ಅದರಿಂದ ಏಜೆಂಟ್ ಗಳೆಲ್ಲ ನೀರೊಳಗಡೆ ಹಾರಿ ಎಡಿನ ಇಟ್ಕೊಂಡು ಸಾಯಿಸೋದಕ್ಕೆ ನೋಡ್ತಾ ಇರ್ತಾರೆ. ಆದ್ರೂ ಕೂಡ ಎಡಿ ಅವ್ರಗಳಿಂದ ಬಚಾವಾಗಿ ಮುಂದೆ ಮುಂದೆ ನೀರೊಳಗಡೆ ಹೋಗ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಆ ಏಜೆಂಟ್ ಗಳು ವೆನಮ್ ಸಿಂಬೋಟ್ ನ ಒಂದು ಬಲೆನಲ್ಲಿ ಹಾಕಿ ಬಂಧಿಸ್ತಾರೆ. ಆದ್ರೂ ಕೂಡ ಸಿಂಬೋಟ್ ಅಲ್ಲೇ ಪಕ್ಕದಲ್ಲಿ ಹೋಗ್ತಿದ್ದ ಮೀನ್ ಬಾಡಿ ಒಳಗಡೆ ಹೋಗಿ ಆ ನೀರಿನಿಂದ ಹೊರಗಡೆ ಬಂದು ಒಂದು ಕಪ್ಪೆ ಬಾಡಿ ಒಳಗಡೆ ಹೋಗಿ ಎಡಿ ಎಲ್ಲಿ ಹೋಗ್ತಿದ್ದಾನೆ ಅನ್ನೋದನ್ನ ತಿಳ್ಕೊಂಡು ಅವನಿರುವಂತ ಜಾಗಕ್ಕೆ ನೆಗೆಯುತ್ತೆ. ಈ ಕಡೆ ಇನ್ನೇನ್ ಎಡಿ ಪ್ರಪಾತದೊಳಗಡೆ ಬಿದೋಗ್ಬೇಕು. ಅಷ್ಟರಲ್ಲಿ ವೆನಮ್ ನ ಸಿಂಬೋಟ್ ಎಡಿ ಬಾಡಿ ಒಳಗಡೆ ಹೋಗಿ ಆ ಪ್ರಪಾತದಿಂದ ಕೆಳಗಡೆ ಬಿದೋಗ್ತಾ ಇರುತ್ತೆ. ಅಷ್ಟರಲ್ಲಿ ವೆನಮ್ ಪೂರ್ತಿಯಾಗಿ ಅದರ ರೂಪಕ್ಕೆ ಕನ್ವರ್ಟ್ ಆಗಿರೋದ್ರಿಂದ ಅದನ್ನ ಟ್ರ್ಯಾಕ್ ಮಾಡ್ಕೊಂಡು ಝೋನೋಫೇಸಸ್ ಮೋನ್ಸ್ಟರ್ ಕೂಡ ಆ ಜಾಗಕ್ಕೆ ಬಂದ್ಬಿಡುತ್ತೆ. ಈ ಕಡೆ ಎಲ್ಲಾ ಏಜೆಂಟ್ ಗಳು ಸೇರ್ಕೊಂಡು ವೆನಮ್ಗೆ ಎಲೆಕ್ಟ್ರಿಕ್ ಶಾಕ್ ನ ನೀರ್ ಒಳಗಡೆ ಕೊಡ್ತಾ ಇರ್ತಾರೆ. ಅವಾಗ ಆ ಜಾಗಕ್ಕೆ ಝೋನೋಫೇಸಸ್ ಬಂದು ಅಲ್ಲಿದ್ದ ಸೈನಿಕರನ್ನೆಲ್ಲ ಸಾಯಿಸ್ತಾ ಇರುತ್ತೆ. ಅಷ್ಟರಲ್ಲಿ ವೆನಮ್ ಎಡಿಯಾಗಿ ಕನ್ವರ್ಟ್ ಆಗಿ ಅಲ್ಲಿಂದ ಓಡೋಗ್ತಾನೆ. ಅವಾಗ ಸ್ಟಿಕ್ಲೆಂಡ್ ಝೋನೋಫೇಸಸ್ ನ ನೋಡಿ ಈ ಮಾನ್ಸ್ಟರ್ ಪ್ರಾಣಿ ಎಲ್ಲಿಂದ ಬಂತು ಅಂತ ತುಂಬಾನೇ ಆಶ್ಚರ್ಯದಿಂದ ಡಾಕ್ಟರ್ ಪೆನ್ ಗೆ ಕಾಲ್ ಮಾಡಿ ಇಲ್ಲಿ ಇನ್ನೊಂದು ಮಾನ್ಸ್ಟರ್ ಏಲಿಯನ್ ಬಂದಿದೆ, ಅದು ನನ್ನ 3 ಜನ ಏಜೆಂಟ್ ಗಳನ್ನ ಸಾಯಿಸ್ತು ಅಂತ ಹೇಳ್ತಾನೆ. ನೆಕ್ಸ್ಟ್ ನಲ್ಲಿ ಎಡಿ ಹಾಗೆ ಮುಂದೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ವೆನಮ್ಗೆ ಅವ್ರುಗಳು ಪೊಲೀಸ್ನವರಲ್ಲ, ಯಾವ್ದೋ ಒಂದು ಖತರ್ನಾಕ್ ಆಗಿರುವಂತ ಫೋರ್ಸ್ ಇರ್ಬೇಕು ಅಂತ ಹೇಳ್ತಿರ್ತಾನೆ. ಅದೇ ಸಮಯದಲ್ಲಿ ಡಾಕ್ಟರ್ ಪೇನ್ ಮತ್ತೆ ಸ್ಯಾಡಿ ಇಬ್ರು ಮುಲಿಗನ್ ಹತ್ರ ಬಂದು ನೀನು ಅವಾಗ್ಲೇ ಹೇಳ್ದ ಹಾಗೆ ಮಾನ್ಸ್ಟರ್ ಏಲಿಯನ್ ಗಳು ನಿಮ್ಮನ್ನ ಹುಡ್ಕೊಂಡು ಬಂದಿದ್ದಾವೆ, ಅದು ಇವಾಗಲೇ ನಮ್ಮ ಸೈನಿಕರನ್ನೆಲ್ಲ ಕೊಂದಿದೆ ಅಂತ ಹೇಳ್ತಾಳೆ. ಅವಾಗ ಮುಲಿಗನ್ ಬಾಡಿ ಒಳಗಡೆ ಇರುವಂತ ಸಿಂಬೋರ್ಡ್ಸ್ ಪೂರ್ತಿಯಾಗಿ ಅದರ ರೂಪಕ್ಕೆ ಕನ್ವರ್ಟ್ ಆಗಿ ಮಾನ್ಸ್ಟರ್ ಗೆ ಮತ್ತೆ ನಲ್ಗೆ ಬೇಕಾಗಿರುವಂತ ಕೋಡೆಕ್ಸ್ ನಮ್ಮ ಹತ್ರ ಇಲ್ಲ, ಅದು ವೆನಮ್ ಹತ್ರ ಮಾತ್ರ ಇದೆ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ
ಅಷ್ಟರಲ್ಲಿ ಅಲ್ಲಿಗೆ ಸ್ಟ್ರಿಕ್ಲ್ಯಾಂಡ್ ಬಂದು ಆ ಸಿಂಬೋರ್ಡ್ಸ್ಗೆ ಇದನ್ನೆಲ್ಲ ನಾವು ಹೇಗ್ ಸ್ಟಾಪ್ ಮಾಡೋದು ಅಂತ ಕೇಳ್ತಾನೆ. ಅವಾಗ ಆ ಸಿಂಬೋರ್ಡ್ಸ್ ನನಗೆ ಈ ಕೋಡೆಕ್ಸ್ ಏನಾದ್ರು ಸಿಕ್ಕಿದ್ರೆ ಅವನು ಈ ದುನಿಯಾನ ಪೂರ್ತಿಯಾಗಿ ನಾಶ ಮಾಡ್ತಾನೆ. ಅದರಿಂದ ಎಲ್ಲಿವರೆಗೂ ವೆನಮ್ ಸಿಂಬೋಟು ಎಡಿ ಬಾಡಿ ಒಳಗಡೆ ಜೀವಂತವಾಗಿರುತ್ತೋ ಅಷ್ಟು ದಿನ ಕೋಡೆಕ್ಸ್ ಕೂಡ ಜೀವಂತವಾಗಿರುತ್ತೆ ಅಂತ ಹೇಳುತ್ತೆ. ಅವಾಗ ಸ್ಟ್ರಿಕ್ಲ್ಯಾಂಡ್ ಹಾಗಾದ್ರೆ ನಾನು ಎಡಿನ ಸಾಯಿಸ್ತೀನಿ, ಅವಾಗ ಕೋಡೆಕ್ಸ್ ನಾಶ ಆಗುತ್ತೆ, ಹಾಗೆ ಈ ಸಿಂಬೋರ್ಡ್ಸ್ ಗಳಿಂದ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಅವನು ಅಲ್ಲಿಂದ ಹೋಗ್ತಾನೆ. ಈ ಕಡೆ ಎಡಿ ಕಾಡು ಒಳಗಡೆ ನಡ್ಕೊಂಡ್ ಬರ್ತಿರ್ಬೇಕಾದ್ರೆ ಅವನಿಗೆ ಒಂದು ಜಾಗದಲ್ಲಿ ಮಾರ್ಟಿನ್ ಫ್ಯಾಮಿಲಿ ಸಿಗುತ್ತೆ. ಅವಾಗ ಮಾರ್ಟಿನ್ ಎಡಿನ ನೋಡಿ ಅವನನ್ನ ಪರಿಚಯ ಮಾಡ್ಕೊಂಡು ಹಾಗೆ ಅವನ ಫ್ಯಾಮಿಲಿನೂ ಕೂಡ ಅವನಿಗೆ ಪರಿಚಯ ಮಾಡಿ ಅವನಿಗೆ ತಿನ್ನೋದಕ್ಕೆ ಸ್ವಲ್ಪ ಫುಡ್ ನ ಕೊಡ್ತಾನೆ. ಆ ಫುಡ್ ನ ನೋಡಿ ಎಡಿ ಬಾಡಿ ಒಳಗಡೆ ಇದ್ದ ವೆನಮು ನನಗೆ ತಿನ್ನೋದಕ್ಕೆ ನಾನ್ ವೆಜ್ ಬೇಕು ಅಂತ ಹೇಳಿ ಆ ಫುಡ್ ನ ಕೆಳಗಡೆ ಬಿಸಾಕುತ್ತೆ. ಅವಾಗ ಮಾರ್ಟಿನ್ ವೈಫು ಎಡಿಗೆ ನೀವು ಎಲ್ಲಿ ಹೋಗ್ತಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಎಡಿ ನಾನು ನ್ಯೂಯಾರ್ಕಿಗೆ ಹೋಗ್ತಿದ್ದೀನಿ ಅಂತ ಹೇಳ್ತಾನೆ. ಅದನ್ನ ಕೇಳಿದ ಮಾರ್ಟಿನ್ ಏನೋ ನಡ್ಕೊಂಡೆ ನ್ಯೂಯಾರ್ಕಿಗೆ ಹೋಗ್ತಿದ್ದೀರಾ ಅಂತ ಹೇಳಿ ನಾವು ಅಮೆರಿಕದಲ್ಲಿರುವಂತ ಏರಿಯಾ 51 ಜಾಗಕ್ಕೆ ಹೋಗ್ತಾ ಇದೀವಿ. ನನ್ಗೆ ಏಲಿಯನ್ ಗಳನ್ನ ನೋಡ್ಬೇಕು ಅಂತ ಚಿಕ್ಕವನಿರುವಾಗ್ಲಿಂದನೂ ಆಸೆ ಇತ್ತು, ಅದರಿಂದ ಇವಾಗ ಆ ಆಸೆನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಅಂತ ಆ ಜಾಗಕ್ಕೆ ಹೋಗ್ತಾ ಇದೀವಿ. ನಿಮ್ಗೆ ಏನಾದ್ರೂ ಅಭ್ಯಂತರ ಇಲ್ಲ ಅಂದ್ರೆ ನಾವ್ ನಿಮ್ಮನ್ನ ಅಮೆರಿಕದ ಸಿಟಿ ಒಳಗಡೆ ಬಿಟ್ಟೋಗ್ತೀವಿ, ಆಮೇಲೆ ನೀವು ಯಾವ್ದಾದ್ರು ವೆಹಿಕಲ್ ಅಲ್ಲಿ ಹೋಗ್ಬಹುದು ಅಂತ ಹೇಳ್ತಾರೆ. ಅದಕ್ಕೆ ಎಡಿ ಕೂಡ ಒಪ್ಕೊಳ್ತಾನೆ. ಅದರಿಂದ ಅವರೆಲ್ಲ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಂದ ಹೊರಡ್ತಾರೆ. ನಂತರ ಅವರೆಲ್ಲ ಹಾಡು ಹೇಳ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ಕೊಂಡು ಸ್ವಲ್ಪ ಸಮಯ ಆದ್ಮೇಲೆ ಅಮೆರಿಕದ ಒಂದು ಸಿಟಿ ಒಳಗಡೆ ಬರ್ತಾರೆ. ಆ ಸಿಟಿನಲ್ಲಿ ಎಡಿ ಅವರ ವ್ಯಾನ್ ಇಂದ ಕೆಳಗಡೆ ಇಳಿತಾನೆ. ಅವಾಗ ಮಾರ್ಟಿನ್ ಎಡಿಗೆ ಸ್ವಲ್ಪ ದುಡ್ಡನ್ನ ಕೊಟ್ಟು ಅವನಿಗೆ ಚಪ್ಪಲಿನ ಕೂಡ ಕೊಡ್ತಾನೆ. ಅದಕ್ಕೆ ಎಡಿ ಮಾರ್ಟಿನ್ಗೆ ಥ್ಯಾಂಕ್ಸ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಎಡಿ ಅಲ್ಲೇ ಪಕ್ಕದಲ್ಲಿದ್ದ ಸಿಸಿ ಕ್ಯಾಮ್ರಾಗೆ ಕಾಣಿಸ್ಕೊಳ್ತಾನೆ. ಆದ್ರೆ ಅದು ಅವನಿಗೆ ಗೊತ್ತಿರೋದಿಲ್ಲ. ನಂತರ ಮಾರ್ಟಿನ್ ಅವನ ಫ್ಯಾಮಿಲಿನ ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಅದಾದ್ಮೇಲೆ ಎಡಿ ನಮ್ಮ ಹತ್ರ ಇಲ್ಲಿಂದ ನ್ಯೂಯಾರ್ಕ್ಗೆ ಹೋಗೋದಕ್ಕೆ ಮಾರ್ಟಿನ್ ಕೊಟ್ಟಿರುವಂತ ದುಡ್ಡನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ, ಅದರಿಂದ ನಾವು ಇಲ್ಲಿರುವಂತ ಕಾರ್ನ ಕದ್ದು ಇಲ್ಲಿಂದ ಹೋಗೋಣ ಅಂತ ಹೇಳ್ತಾನೆ. ಅದಕ್ಕೆ ವೆನಮ್ ಯಾಕೆ ಚಿಂತೆ ಮಾಡ್ತೀಯ ದೋಸ್ತ್, ಮಾರ್ಟಿನ್ ಕೊಟ್ಟಿರುವಂತ ಸ್ವಲ್ಪ ದುಡ್ಡಿಲ್ವಾ, ಅದರಲ್ಲಿ ಕೆಸನೋಗ್ ಹೋಗಿ ಸ್ಲಾಟ್ ಮಷೀನ್ ಇಂದ ಗೇಮ್ ಮಾಡಿ ಸಖತ್ ದುಡ್ಡನ್ನ ದುಡ್ಕೊಂಡು ಇಲ್ಲಿಂದ ಒಂದೊಳ್ಳೆ ಲಕ್ಸುರಿ ಆಗಿರುವಂತ ಫ್ಲೈಟ್ ನ ಬುಕ್ ಮಾಡ್ಕೊಂಡು ನ್ಯೂಯಾರ್ಕ್ ಗೆ ಹೋಗೋಣ ಅಂತ ಹೇಳಿ ಕೆಸನ ಒಳಗಡೆ ಎಡಿನ ಕರ್ಕೊಂಡು ಹೋಗ್ತಿರುತ್ತೆ. ಆದ್ರೆ ಅಲ್ಲಿದ್ದ ಸೆಕ್ಯೂರಿಟಿ ಅವ್ರಗಳನ್ನ ಒಳಗಡೆ ಹೋಗೋದಕ್ಕೇನೆ ಬಿಡೋದಿಲ್ಲ. ಅದರಿಂದ ವೆನಮ್ ಅವನಿಗೆ ಒಂದು ಡಿಚ್ಚಿನ ಕೊಟ್ಟು ಅಲ್ಲೇ ಪಕ್ಕದಲ್ಲಿ ಸೂಟ್ ಹಾಕೊಂಡಿರುವಂತ ಒಬ್ಬ ಮನುಷ್ಯನ ಪ್ರಜ್ಞೆ ತಪ್ಪಿಸಿ ಅವನ್ ಬಟ್ಟೆನ ಹಾಕೊಂಡು ಕೆಸನ ಒಳಗಡೆ ಬಂದು ಸ್ಲಾಟ್ ಮಿಷಿನ್ ಅಲ್ಲಿ ಗೇಮ್ ನ ಆಡಿ ಮಾರ್ಟಿನ್ ಕೊಟ್ಟಿರುವಂತ ದುಡ್ಡನ್ನೆಲ್ಲ ಕಳ್ದಾಕುತ್ತೆ. ಅದಕ್ಕೆ ಎಡಿ ವೆನಮ್ಗೆ ಸಖತ್ ಬೈತಿರ್ತಾನೆ. ಅವಾಗ ವೆನಮ್ ದೋಸ್ತ್ ನನ್ಗೆ ಇನ್ನೂ ಸ್ವಲ್ಪ ದುಡ್ಡು ಬೇಕು, ಈ ಸಲ ಗ್ಯಾರಂಟಿ ವಿನ್ ಆಗ್ತೀನಿ ಅಂತ ಹೇಳ್ತಿರುತ್ತೆ. ಅಷ್ಟರಲ್ಲಿ ಅವನಿಗೆ ಅಲ್ಲೇ ಪಕ್ಕದಲ್ಲಿ ಮಿಸಸ್ ಚೇನ್ ಸಿಗ್ತಾರೆ. ಅವರು ಸ್ಲಾಟ್ ಮಿಷನ್ ಅಲ್ಲಿ ಗೇಮ್ ನ ಆಡಿ ಅವಾಗ ತಾನೇ ವಿನ್ ಆಗಿರ್ತಾರೆ. ಅವರು ಎಡಿನ ನೋಡಿ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಹಾಗೆ ಅವರು ಗೇಮ್ ನಲ್ಲಿ ವಿನ್ ಆಗಿರೋದ್ರಿಂದ ಎಡಿನ ಪಾರ್ಟಿ ಕರಿತಾ ಇರ್ತಾರೆ. ಈ ಕಡೆ ಕ್ಯಾಪ್ಟನ್ ಫಾರೆಸ್ಟ್ ಸ್ಟ್ರಿಕ್ಲ್ಯಾಂಡ್ ಹತ್ರ ಬಂದು ನಮ್ಗೆ ಎಡಿ ಎಲ್ಲಿದ್ದಾನೆ ಅಂತ ಗೊತ್ತಾಗಿದೆ, ಅವನು ಅಮೆರಿಕದ ಒಂದು ಹೋಟೆಲ್ ನ ಸಿಸಿ ಕ್ಯಾಮ್ರಾದಲ್ಲಿ ಪತ್ತೆ ಆಗಿದ್ದಾನೆ ಅಂತ ಹೇಳ್ತಿರ್ತಾನೆ. ಅದಕ್ಕೆ ಸ್ಟ್ರಿಕ್ಲ್ಯಾಂಡ್ ಹಾಗಾದ್ರೆ ಅವನನ್ನ ಇವಾಗ್ಲೇ ಅರೆಸ್ಟ್ ಮಾಡಿ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಎಡಿ ಪೂರ್ತಿಯಾಗಿ ವೆನಮ್ ಆಗಿ ಕನ್ವರ್ಟ್ ಆಗಿ ಮಿಸಸ್ ಚೇನ್ ಜೊತೆ ಡ್ಯಾನ್ಸ್ ಮಾಡ್ತಿರ್ತಾನೆ. ಅದರಿಂದ ಅವ್ರು ಇರುವಂತ ಜಾಗ ಜೊನೋಫೇಸಸ್ ಗೆ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಮಿಸಸ್ ಚೇನ್ ಯಾರು ಅಂತ ನಿಮ್ಗೆ ಗೊತ್ತಾಗ್ಬೇಕು ಅಂದ್ರೆ ಈ ಮೂವಿಯ ಪಾರ್ಟ್ 2 ನ ನೋಡ್ಬೇಕಾಗುತ್ತೆ. ಈಗಿರ್ಬೇಕಾದ್ರೆ ಜೊನೋಫೇಸಸ್ ವೆನಮ್ ನ ಹುಡ್ಕೊಂಡು ಅಮೆರಿಕದ ಸಿಟಿ ಒಳಗಡೆ ಬಂದು ಅಲ್ಲಿಂದ ಇನ್ನೇನ್ ವೆನಮ್ ಇರುವಂತ ಜಾಗಕ್ಕೆ ಬರ್ಬೇಕು. ಅಷ್ಟರಲ್ಲಿ ವೆನಮ್ ಎಡಿಯಾಗಿ ಕನ್ವರ್ಟ್ ಆಗ್ಬಿಡುತ್ತೆ. ಅದರಿಂದ ಜೊನೋಫೇಸಸ್ ಗೆ ವೆನಮ್ ನ ಅಲ್ಲಿ ಕಂಡಿಡಿಯೋದಕ್ಕೆ ಆಗೋದಿಲ್ಲ. ಅದರಿಂದ ಅದು ಅಲ್ಲಿಂದ ವಾಪಸ್ ಹೋಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಅಲ್ಲಿಗೆ ಸ್ಟ್ರಿಕ್ಲ್ಯಾಂಡ್ ನ ಸ್ಪೆಷಲ್ ಫೋರ್ಸ್ ಬಂದು ವೈಬ್ರೇಟ್ ಬೀಮ್ ನ ಆನ್ ಮಾಡಿ ಎಡಿ ಬಾಡಿ ಒಳಗಡೆ ಇರುವಂತ ವೆನಮ್ ನ ಹೊರಗಡೆ ಬರ್ಸಿ ಅದನ್ನ ಒಂದು ಗ್ಲಾಸ್ ಬಾಟಲ್ ಒಳಗಡೆ ಹಾಕಿ ಎಡಿನ ಪ್ರಜ್ಞೆ ತಪ್ಪಿಸಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅವಾಗ ವೆನಮ್ ನ ಸಿಂಬೋಟು ಎಡಿ ಬಾಡಿಯಿಂದ ಹೊರಗಡೆ ಬಂದಿರೋದ್ರಿಂದ ಜೊನೋಫೇಸಸ್ ಗೆ ವೆನಮ್ ನ ಸ್ಪೆಷಲ್ ಫೋರ್ಸ್ ನವರು ಏರ್ ಕ್ರಾಫ್ಟ್ ನಲ್ಲಿ ಕರ್ಕೊಂಡು ಹೋಗ್ತಿರೋದು ಗೊತ್ತಾಗಿ ಅದು ಕೂಡ ಅವ್ರ ಹಿಂದೆನೆ ಹೋಗುತ್ತೆ. ಈ ಕಡೆ ಮಾರ್ಟಿನ್ ಫ್ಯಾಮಿಲಿ ಅವರು ಏರಿಯಾ 51 ಗೆ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಸ್ವಲ್ಪ ಜಾಗದಿಂದ ಜಾಗದೊಳಗಡೆ ಬಂದು ಅದ್ರೊಳಗಡೆ ಇದ್ದ ವಾಚ್ ಟವರ್ ಮೇಲ್ಗಡೆ ಹೋಗಿ ಈ ಜಾಗ ಏಲಿಯನ್ ಗಳನ್ನ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದೆ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಎಡಿಗೆ ಪ್ರಜ್ಞೆ ಬರುತ್ತೆ. ಅವನು ಮೇಲ್ಗಡೆ ಎದ್ದಾಗ ಅವನ್ ಪಕ್ಕದ ರೂಮ್ ನಲ್ಲೇ ಮುಲಿಗನ್ ಇರ್ತಾನೆ. ಅವನು ಅವನ ಬಾಡಿ ಒಳಗಡೆ ಇರುವಂತ ಸಿಂಬರ್ಸ್ ಪೂರ್ತಿಯಾಗಿ ಅದ್ರ ರೂಪಕ್ಕೆ ಕನ್ವರ್ಟ್ ಆಗಿ ಎಡಿಗೆ ನಮ್ಮನ್ನ ಹುಡ್ಕೋದಕ್ಕೆ ಜೊನೋಫೇಸಸ್ ಮಾನ್ಸ್ಟರ್ ಗಳನ್ನ ಕಳ್ಸಿರೋದ್ರ ಬಗ್ಗೆ ಹೇಳ್ತಿರುತ್ತೆ. ಅವಾಗ ಎಡಿ ಮುಲಿಗನ್ ನೋಡಿ ತುಂಬಾನೇ ಆಶ್ಚರ್ಯದಿಂದ ಮುಲಿಗನ್ ನೀನ್ ಇನ್ನೂ ಬದುಕಿದ್ಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಸ್ಟ್ರಿಕ್ಲ್ಯಾಂಡ್ ಅವನ ಸ್ಪೆಷಲ್ ಫೋರ್ಸ್ ಜೊತೆ ಬಂದು ಎಡಿನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಡಾಕ್ಟರ್ ಪೇನ್ ಮತ್ತೆ ಸ್ಯಾಡಿ ಇಬ್ರು ಸ್ಟ್ರಿಕ್ಲ್ಯಾಂಡ್ ಗೆ ಹಾಗೆ ಮಾಡ್ಬೇಡಿ ಅಂತ ಹೇಳ್ತಾರೆ. ಅದರಿಂದ ಸ್ಟ್ರಿಕ್ಲ್ಯಾಂಡ್ ಅವನ ಟೀಮ್ ಗೆ ಇವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿ ಎಡಿಗೆ ಶೂಟ್ ಮಾಡ್ತಾನೆ. ಅಷ್ಟರಲ್ಲಿ ಸ್ಯಾಡಿ ವೆನಮ್ ಆಗಿ ಕನ್ವರ್ಟ್ ಆಗಿ ಸ್ಟ್ರಿಕ್ಲ್ಯಾಂಡ್ ನ ಅಲ್ಲಿಂದ ದೂಕಿ ಅವಳ ಬಾಡಿ ಒಳಗಡೆ ಇದ್ದ ಸಿಂಬೋಟ್ ನ ಎಡಿ ಬಾಡಿ ಒಳಗಡೆ ಟ್ರಾನ್ಸ್ಫರ್ ಮಾಡ್ತಾಳೆ. ಅದರಿಂದ ಎಡಿಗೆ ಏನು ಆಗೋದಿಲ್ಲ. ಸ್ನೇಹಿತರೆ, ಸ್ಯಾಡಿ ವೆನಮ್ ಆಗಿ ಹೇಗ್ ಕನ್ವರ್ಟ್ ಆಗ್ತಾಳೆ ಅಂದ್ರೆ ಅವಳು ವೆನಮ್ ಸಿಂಬೋಟ್ ನ ಲ್ಯಾಬ್ ನಲ್ಲಿ ಪ್ರಿಸರ್ವ್ ಮಾಡಿ ಇಡ್ಬೇಕಾದ್ರೆ ಅವಳಿಗೆ ಆ ಸಿಂಬೋಟ್ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅದರಿಂದ ಅವಳು ಆ ಸಿಂಬೋಟ್ ನ ಅವಳ ಬಾಡಿ ಒಳಗಡೆ ಇಂಜೆಕ್ಟ್ ಮಾಡ್ಕೊಂಡಿರ್ತಾಳೆ. ಈಗಿರ್ಬೇಕಾದ್ರೆ ಅಲ್ಲಿಗೆ ವೆನಮ್ ನ ಟ್ರೇಸ್ ಮಾಡ್ಕೊಂಡು ಜೊನೋಫೇಸಸ್ ಮಾನ್ಸ್ಟರ್ ಕೂಡ ಬಂದ್ಬಿಡುತ್ತೆ. ಅದರಿಂದ ಅಲ್ಲಿದ್ದವರೆಲ್ಲ ಎದ್ರುಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಅವಾಗ ಮುಲಿಗನ್ ಬಾಡಿ ಒಳಗಡೆ ಇದ್ದ ಸಿಂಬೋಟ್ ಅಲ್ಲಿಗೆ ಬಂದು ಜೊನೋಫೇಸಸ್ ನ ಇಟ್ಕೊಂಡು ವೆನಮ್ ನ ಅಲ್ಲಿಂದ ಓಡೋಗು ಅಂತ ಹೇಳುತ್ತೆ. ಅದರಿಂದ ವೆನಮ್ ಅಲ್ಲಿಂದ ಓಡೋಗುತ್ತೆ. ಅವಾಗ ಮುಲಿಗನ್ ಸಿಂಬೋಟ್ ನ ಜೊನೋಫೇಸಸ್ ತಿಂದಾಕಿ ವೆನಮ್ ಮೇಲೆ ಅಟ್ಯಾಕ್ ಮಾಡ್ತಾ ಇರುತ್ತೆ. ಅದರಿಂದ ಸ್ಯಾಡಿ ಅವರುಗಳು ಗ್ಲಾಸ್ ಒಳಗಡೆ ಇಟ್ಟಿದ್ದ ಎಲ್ಲಾ ಸಿಂಬೋಟ್ಸ್ ಗಳನ್ನ ರಿಲೀಸ್ ಮಾಡ್ತಾಳೆ. ಅವಾಗ ಆ ಸಿಂಬೋಟ್ಸ್ ಗಳೆಲ್ಲ ಹೊರಗಡೆ ಬಂದು ಅಲ್ಲಿದ್ದವರ ಬಾಡಿ ಒಳಗಡೆ ಸೇರ್ಕೊಂಡು ಜೊನೋಫೇಸಸ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತವೆ. ಆದ್ರೂ ಕೂಡ ಜೊನೋಫೇಸಸ್ ನ ಅವುಗಳು ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಅದು ಆ ಸಿಂಬೋಟ್ಸ್ ಗಳನ್ನ ಹಾಗೆ ತಿಂತಾ ಇರುತ್ತೆ. ಅದೇ ಸಮಯದಲ್ಲಿ ಸ್ಯಾಡಿ ಕೂಡ ಸಿಂಬೋಟ್ ಆಗಿ ಬದಲಾಗಿ ಜೊನೋಫೇಸಸ್ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅವಾಗ ಎಡಿ ವೆನಮ್ ಆಗಿ ಕನ್ವರ್ಟ್
ಕನ್ವರ್ಟ್ ಆಗಿ ಅಲ್ಲಿಂದ ಹೊರಗಡೆ ಹೋಗ್ತಾ ಇರ್ತಾನೆ. ಅದರಿಂದ ಜೊನೋಫೇಸಸ್ ಮಾನ್ಸ್ಟರ್ ಗಳು ಕೂಡ ಅವನ ಹಿಂದೆನೆ ಹೋಗ್ತಾ ಇರ್ತವೆ. ಆ ಸಮಯದಲ್ಲಿ ಆ ಏಲಿಯನ್ ಗಳನ್ನ ಮಾರ್ಟಿನ್ ಫ್ಯಾಮಿಲಿ ತುಂಬಾನೇ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಈ ಕಡೆ ಡಾಕ್ಟರ್ ಪೇನ್ ಸಿಂಬೋಟ್ಸ್ ನ ಒಂದು ತುಂಡನ ಅವರ ಪಾಕೆಟ್ ನಲ್ಲಿ ಇಟ್ಕೊಂಡು ಅಲ್ಲಿಂದ ಹೋಗ್ತಾರೆ. ಸಿಂಬೋಟ್ಸ್ ಗಳೆಲ್ಲ ಸೇರ್ಕೊಂಡು ಜೊನೋಫೇಸಸ್ ಜೊತೆ ಎಷ್ಟೇ ಫೈಟ್ ಮಾಡಿದ್ರು ಕೂಡ ಅದನ್ನ ಸೋಲ್ಸೋದಕ್ಕೆ ಆಗ್ತಾ ಇರೋದಿಲ್ಲ. ಆ ಮಾನ್ಸ್ಟರ್ ಒಂದೊಂದೇ ಸಿಂಬೋಟ್ಸ್ ನ ಸಾಯಿಸ್ತಾ ಇರುತ್ತೆ. ಅವಾಗ ಮಾರ್ಟಿನ್ ಎಡಿನ ನೋಡಿ ಅವರನ್ನ ಜೋರ ಕರಿತಾನೆ. ಅದರಿಂದ ಎಡಿ ಅವ್ರ ಕಡೆ ನೋಡಿ ಅವ್ರ ಹತ್ರ ಹೋಗಿ ನೀವುಗಳು ಇಲ್ಲಿಗೆ ಬರ್ಬಾರ್ದಿತ್ತು ಅಂತ ಹೇಳ್ತಾನೆ. ಅದಕ್ಕೆ ಮಾರ್ಟಿನ್ ನೀನು ಕೂಡ ಏಲಿಯನ್ ಅಂತ ಎಡಿನ ಕೇಳ್ತಾ ಇರ್ತಾರೆ. ಈ ಕಡೆ ಸ್ಟ್ರಿಕ್ಲ್ಯಾಂಡ್ ರಾಕೆಟ್ ಲಾಂಚರ್ ನ ಅಲ್ಲಿಗೆ ತಂದು ಜೊನೋಫೇಸಸ್ ಕಡೆ ಶೂಟ್ ಮಾಡ್ತಾನೆ. ಅದರಿಂದ ಜೊನೋಫೇಸಸ್ ಬ್ಲಾಸ್ಟ್ ಆಗಿ ಚೂರ್ ಚೂರ್ ಆಗ್ಬಿಡುತ್ತೆ. ಹಾಗೆ ಅದ್ರ ಜೊತೆ ಇದ್ದ ಸಿಂಬೋಟ್ಸ್ ಗಳೆಲ್ಲ ಪೀಸ್ ಪೀಸ್ ಆಗಿ ಸತ್ತೋಗ್ತವೆ. ಆ ರಾಕೆಟ್ ಲಾಂಚರ್ ಬ್ಲಾಸ್ಟ್ ಆದಾಗ ಒಂದು ಜೀಪ್ ಒಂದು ಮಾರ್ಟಿನ್ ಇದ್ದ ವಾಚ್ ಟವರ್ ಗೆ ಡ್ಯಾಶ್ ಹೊಡೆಯುತ್ತೆ. ಅದರಿಂದ ಆ ಟವರ್ ಕೆಳಗಡೆ ಬಿದ್ದೋಗ್ತಾ ಇರುತ್ತೆ. ಅವಾಗ ಅಲ್ಲಿದ್ದ ಎಲ್ಲಾ ಸಿಂಬೋಟ್ಸ್ ಗಳು ಅಲ್ಲಿಗೆ ಬಂದು ಮಾರ್ಟಿನ್ ಫ್ಯಾಮಿಲಿನ ಕಾಪಾಡ್ತವೆ. ಅಷ್ಟರಲ್ಲಿ ಜೊನೋಫೇಸಸ್ ನ ಪಾರ್ಟ್ಸ್ ಗಳೆಲ್ಲ ಒಂದಾಗಿ ಅದು ಮೊದ್ಲಿನ ತರನೇ ಆಗ್ಬಿಡುತ್ತೆ. ಹಾಗೆ ಅದ್ರ ತರನೇ ಇರುವಂತ ಬೇರೆ ಜೊನೋಫೇಸಸ್ ಗಳನ್ನ ಅಲ್ಲಿಗೆ ಬರೋದಕ್ಕೆ ಸಿಗ್ನಲ್ ಕಳಿಸುತ್ತೆ. ಅದರಿಂದ ಆ ಜಾಗಕ್ಕೆ ತುಂಬಾನೇ ಜೊನೋಫೇಸಸ್ ಗಳು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಬರ್ತಿರ್ತವೆ. ಅವಾಗ ಮತ್ತೆ ಸಿಂಬೋಟ್ಸ್ ಗಳಿಗೆ ಮತ್ತೆ ಜೊನೋಫೇಸಸ್ ಗಳಿಗೆ ದೊಡ್ಡ ಫೈಟ್ ಆಗುತ್ತೆ. ಆ ಸಮಯದಲ್ಲಿ ಮಿಲಿಟರಿ ಮ್ಯಾನ್ ಗಳು ಸಹ ಜೊನೋಫೇಸಸ್ ಗಳಿಗೆ ಸಕ ಶೂಟ್ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಮಾನ್ಸ್ಟರ್ ಗಳಿಗೆ ಏನು ಆಗ್ತಾ ಇರೋದಿಲ್ಲ. ಅವಾಗ ಎಡಿ ಅಲ್ಲೇ ಪಕ್ಕದಲ್ಲಿದ್ದ ಬೈಕ್ ನ ತಗೊಂಡು ವೆನಮ್ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಹೋಗ್ತಾ ಇರ್ತಾನೆ. ಅದರಿಂದ ಜೊನೋಫೇಸಸ್ ಮಾನ್ಸ್ಟರ್ ಗಳು ಕೂಡ ಅವನ ಹಿಂದೆನೆ ಹೋಗ್ತಾ ಇರ್ತವೆ. ಆ ಸಮಯದಲ್ಲಿ ಡಾಕ್ಟರ್ ಪೇನ್ ಮಾರ್ಟಿನ್ ಫ್ಯಾಮಿಲಿನ ಕರ್ಕೊಂಡು ಬಂದು ಅವರ ವ್ಯಾನ್ ಹತ್ರ ಬಿಡ್ತಾ ಇರ್ತಾರೆ. ಈ ಕಡೆ ವೆನಮ್ ಮಿಲಿಟರಿ ವೆಪನ್ಸ್ ಗಳಿರುವಂತ ಜಾಗಕ್ಕೆ ಬಂದು ಎಡಿಯಾಗಿ ಕನ್ವರ್ಟ್ ಆಗುತ್ತೆ. ಅಷ್ಟರಲ್ಲಿ ಮಿಲಿಟರಿ ಮ್ಯಾನ್ ಗಳು ಅಲ್ಲಿದ್ದ ವೆಪನ್ಸ್ ಗಳಿಗೆ ಶೂಟ್ ಮಾಡ್ತಾರೆ. ಅದರಿಂದ ಆ ವೆಪನ್ಸ್ ಗಳೆಲ್ಲ ಬ್ಲಾಸ್ಟ್ ಆಗ್ತವೆ. ಇನ್ನೇನು ಎಲ್ಲಾ ಜೊನೋಫೇಸಸ್ ಗಳು ಸತ್ತೋದ್ವು ಅಂತ ಅನ್ಕೊಳ್ಳೋಷ್ಟರಲ್ಲಿ ಒಂದ್ ಜೊನೋಫೇಸಸ್ ಮಾತ್ರ ಬದುಕಿರುತ್ತೆ. ಅದು ಅಲ್ಲಿದ್ದ ಮಿಲಿಟರಿ ಮ್ಯಾನ್ ಗಳನ್ನೆಲ್ಲ ಸಾಯಿಸ್ತಾ ಇರುತ್ತೆ. ಹಾಗೆ ಸ್ಟಿಕ್ಲ್ಯಾಂಡ್ ಕೂಡ ಅದರ ಚೂಪಾದ ಕೈಯಿಂದ ಚುಚ್ಚಿಬಿಡುತ್ತೆ. ಅವಾಗ ಅಲ್ಲಿಗೆ ಎಡಿ ಬೈಕ್ ನ ತಗೊಂಡ್ ಬಂದು ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಹೆಲಿಕಾಪ್ಟರ್ ನ ರೋಟರ್ ಬ್ಲೇಡ್ ನ ತಗೊಂಡು ಜೊನೋಫೇಸಸ್ ನ ತಲೆ ಮತ್ತೆ ಕೈಗಳನ್ನ ಕತ್ತರಿಸಾಕ್ತಾನೆ. ಅವಾಗ ಅಲ್ಲಿಗೆ ಸ್ಯಾಡಿ ಸಿಂಬೋಟ್ ಬಂದು ಸ್ಟಿಕ್ಲ್ಯಾಂಡ್ ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಇನ್ನೊಂದು ಜೊನೋಫೇಸಸ್ ಬಂದು ವೈಬ್ರೇಟ್ ಬೀಮ್ ಇಂದ ಸ್ಯಾಡಿ ಬಾಡಿ ಒಳಗಡೆ ಇರುವಂತ ಸಿಂಬೋಟ್ ನ ಹೊರಗಡೆ ಬರ್ಸಿ ಆ ಸಿಂಬೋಟ್ ನ ತಿಂತಾ ಇರುತ್ತೆ. ಆ ಸಮಯದಲ್ಲಿ ಇನ್ನೂ ತುಂಬಾ ಜೊನೋಫೇಸಸ್ ಗಳು ಪೋರ್ಟಲ್ ನ ಓಪನ್ ಮಾಡ್ಕೊಂಡು ಬಂದು ವೆನಮ್ ನ ಎಲ್ಲಾ ಕಡೆ ಹುಡುಕ್ತಾ ಇರ್ತವೆ. ಅವಾಗ ವೆನಮ್ ಮತ್ತೆ ಎಡಿ ಇಬ್ರು ಮಾತಾಡ್ಕೊಂಡು ಒಂದು ಐಡಿಯಾ ಮಾಡಿ ಅವರಿದ್ದಂತ ಜಾಗದಿಂದ ಹೊರಗಡೆ ಬಂದು ಎಡಿ ಪೂರ್ತಿಯಾಗಿ ವೆನಮ್ ಆಗಿ ಕನ್ವರ್ಟ್ ಆಗಿ ಅಲ್ಲಿದ್ದ ಜೊನೋಫೇಸಸ್ ಗಳನ್ನ ಇಟ್ಕೊಂಡು ಹೈಪರ್ ಆಸಿಡ್ ಸ್ಪ್ರೇ ಆಗುವಂತ ಜಾಗದ ಹತ್ರ ಹೋಗ್ತಾ ಸ್ಟಿಕ್ಲ್ಯಾಂಡ್ ಗೆ ಸೂಚನೆ ಕೊಡುತ್ತೆ. ಹಾಗೆ ಎಡಿನ ಅದ್ರ ಬಾಡಿಯಿಂದ ಹೊರಗಡೆ ಹಾಕಿ ಎಡಿ ನಾನ್ ನಿನ್ನನ್ನ ತುಂಬಾನೇ ಪ್ರೀತಿ ಮಾಡ್ತೀನಿ, ನನ್ನನ್ನ ಯಾವತ್ತೂ ನೀನು ಮರಿಬೇಡ, ನಾನ್ ಕೂಡ ನಿನ್ನನ್ನ ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳಿ ಅವನನ್ನ ಒಂದು ಬಾಕ್ಸ್ ಒಳಗಡೆ ಹಾಕಿ ಮುಚ್ಚಿ ಎಡಿಗೆ ಗುಡ್ ಬೈ ಹೇಳುತ್ತೆ. ಅಷ್ಟರಲ್ಲಿ ಸ್ಟಿಕ್ಲ್ಯಾಂಡ್ ಅವನ ಕಂಟ್ರೋಲ್ ನಲ್ಲಿ ಇರುವಂತ ಸಿಸ್ಟಮ್ ಹತ್ರ ಬಂದು ಹೈಪರ್ ಆಸಿಡ್ ನ ಸ್ಪ್ರೇ ಮಾಡ್ತಾನೆ. ಅದ್ರ ಕೆಳಗಡೆ ವೆನಮ್ ಎಲ್ಲಾ ಜೊನೋಫೇಸಸ್ ಗಳನ್ನ ಇಟ್ಕೊಂಡಿರೋದ್ರಿಂದ ಎಲ್ಲಾ ಮಾನ್ಸ್ಟರ್ ಗಳು ವೆನಮ್ ಜೊತೆ ಸುಟ್ಟು ಮೆಲ್ಟ್ ಆಗ್ತಾ ಇರ್ತವೆ. ಆ ಸಮಯದಲ್ಲಿ ಸ್ಟಿಕ್ಲ್ಯಾಂಡ್ ಅವನ ಹತ್ರ ಇದ್ದ ಗ್ರಾನೇಡ್ ನ ಓಪನ್ ಮಾಡಿ ಬ್ಲಾಸ್ಟ್ ಮಾಡ್ತಾನೆ. ಅದರಿಂದ ಆ ಜಾಗ ಎಲ್ಲ ಬ್ಲಾಸ್ಟ್ ಆಗ್ತಾ ಇರುತ್ತೆ. ಅವಾಗ ಡಾಕ್ಟರ್ ಪೇನ್ ಅವರ ಪಾಕೆಟ್ ನಲ್ಲಿದ್ದ ಸಿಂಬೋಟ್ ಪಾರ್ಟ್ ನ ತಗೊಂಡು ಅವರ ಬಾಡಿ ಒಳಗಡೆ ಬಿಟ್ಕೊಂಡು ಪೂರ್ತಿಯಾಗಿ ಸಿಂಬೋಟ್ ಆಗಿ ಕನ್ವರ್ಟ್ ಆಗಿ ಗ್ರಾನೇಡ್ ಬ್ಲಾಸ್ಟ್ ಆಗ್ತಿರುವಂತ ಜಾಗದಲ್ಲಿ ಬಿದ್ದಿರುವಂತ ಸ್ಯಾಡಿನ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾರೆ. ಸಿಂಬೋಟ್ ಅವರ ಬಾಡಿ ಒಳಗಡೆ ಪ್ರವೇಶ ಮಾಡಿದ್ರಿಂದ ಅವರ ಎಡಗೈ ಕೂಡ ಸರಿಯಾಗ್ಬಿಡುತ್ತೆ. ಅಷ್ಟರಲ್ಲಿ ಏರಿಯಾ 51 ಎಲ್ಲ ಬೆಂಕಿ ಹತ್ಕೊಂಡು ನಾಶ ಆಗ್ತಿರುತ್ತೆ. ಆ ಸಮಯದಲ್ಲಿ ಎಡಿ ಕೂಡ ಬತ್ತಿರೋದನ್ನ ತೋರಿಸ್ತಾರೆ. ನೆಕ್ಸ್ಟ್ ನಲ್ಲಿ ಎಡಿ ವೆನಮ್ ಜೊತೆ ಕಳೆದಿರುವಂತ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇರ್ತಾನೆ. ಅವನು ವೆನಮ್ ನ ಸಖತ್ ಮಿಸ್ ಮಾಡ್ಕೊಳ್ತಾ ಇರ್ತಾನೆ. ಕೊನೆಗೆ ಅವನು ಮತ್ತೆ ವೆನಮ್ ಅನ್ಕೊಂಡ ಹಾಗೆ ನ್ಯೂಯಾರ್ಕ್ ನ ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ ಹತ್ರ ಬಂದು ಆ ಸ್ಟ್ಯಾಚ್ಯೂನ ನೋಡ್ತಾ ಇರ್ತಾನೆ. ಅಲ್ಲಿಗೆ ಈ ಮೂವಿ ಕೂಡ ಎಂಡ್ ಆಗುತ್ತೆ.